ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಕಾನ್ವೆಕ್ಸ್ ಲೆನ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಗಳಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡ್ತೀವಿ. ಜೊತೆಗೆ ಆ ಫಾರ್ಮೇಶನ್ ಆಗಿರೋ ಇಮೇಜ್ ಆಬ್ಜೆಕ್ಟಿನ ಪೊಸಿಷನ್ ಜೊತೆಗೆ ಯಾವ ರೀತಿ ಚೇಂಜ್ ಆಗುತ್ತೆ ಅದರ ಪ್ರಾಪರ್ಟೀಸ್ ಅಂತ ಡಿಸ್ಕಸ್ ಮಾಡ್ತೀವಿ. ಈಗ ಕಾನ್ವೆಕ್ಸ್ ಲೆನ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಗಳಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ನೋಡೋಣ. ಈಗ ಒಂದು ಲೆನ್ಸ್ ತಗೊಳ್ತೀನಿ ಅಂದ್ರೆ ನಾನು ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ತಗೊಳ್ತೀನಿ. ಇಲ್ಲಿ ಒಂದು ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಬರ್ತಿದೆ. ರಿಫ್ರಾಕ್ಷನ್ ಆಗಿ ಈ ರೀತಿ ಡಿವಿಯೇಟ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಈ ಪಾಯಿಂಟ್ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಯಾವ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ? ಪ್ಯಾರಲಲ್ ರೇ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು ಆಫ್ಟರ್ ರಿಫ್ರಾಕ್ಷನ್ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇನ್ನೊಂದು ಪ್ಯಾರಲಲ್ ರೇ ತಗೊಂಡ್ರೆ ಅದು ಕೂಡ ಇದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಎಷ್ಟೇ ಪ್ಯಾರಲಲ್ ರೇಗಳು ತಗೊಂಡ್ರು ಅದು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇದನ್ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಈಗ ಈ ರೀತಿ ರಿಫ್ರಾಕ್ಟ್ ಆಗಿರೋ ರೇಸ್ ಗಳು ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ತಿದೆ. ಅಟ್ ಲೀಸ್ಟ್ ಎರಡು ರೇಗಳು ಮೀಟ್ ಆದ್ರೆ ಸಾಕು ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಬರೀ ಎರಡಲ್ಲ, ನೀವು ಎಷ್ಟೇ ಪ್ಯಾರಲಲ್ ರೇಸ್ ಗಳು ತಗೊಂಡ್ರೆ ಅವೆಲ್ಲ ಕೂಡ ಇದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಎಲ್ಲಾ ರೇಸ್ ಗಳು ಇಲ್ಲಿ ಮೀಟ್ ಆಗ್ತಿದೆ ಅಂದ್ರೆ ಅಲ್ಲಿ ಒಂದು ಇಮೇಜ್ ಫಾರ್ಮೇಶನ್ ಆಗ್ತಿದೆ. ಯಾವ ಇಮೇಜ್? ಇನ್ಫಿನಿಟಿ ದೂರದಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಿದೀವಿ. ಆಬ್ಜೆಕ್ಟ್ ಇಂದ ಬಂದಿರೋ ರೇಸ್ ಗಳಿವು. ಸೊ ಈ ರೇಸ್ ಗಳು ಮೀಟ್ ಆಗಿ ಇಲ್ಲೊಂದು ಇಮೇಜ್ ಫಾರ್ಮೇಶನ್ ಆಗಿದೆ ಅಂದ್ರೆ ಆ ಇಮೇಜ್ ಬಂದು ಇನ್ಫಿನಿಟಿ ಇರೋ ಆಬ್ಜೆಕ್ಟಿನ ಇಮೇಜ್ ಗಳಾಗಿದೆ. ಸೊ ಇಮೇಜ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಏನು? ಲೈಟ್ ರೇ ರಿಫ್ರಾಕ್ಷನ್ ಆಗ್ತಿರೋದ್ರಿಂದ ಇಮೇಜ್ ಫಾರ್ಮೇಶನ್ ಆಗ್ತಿದೆ. ಅಕಸ್ಮಾತ್ ರಿಫ್ರಾಕ್ಷನ್ ಆಗಿರ್ಲಿಲ್ಲ ಅಂದ್ರೆ ಎಲ್ಲಾ ರೇಸ್ ಗಳು ಕೂಡ ಈ ರೀತಿ ಸ್ಟ್ರೈಟ್ ಆಗಿ ಹೋಗ್ಬಿಡ್ತಿತ್ತು. ಸೊ ಯಾವ ರೇಸ್ ಗಳು ಇಂಟರ್ಸೆಕ್ಟ್ ಆಗ್ತಿರ್ಲಿಲ್ಲ. ಸೊ ಇಮೇಜ್ ಫಾರ್ಮೇಶನ್ ಆಗ್ತಿರ್ಲಿಲ್ಲ. ಇಲ್ಲಿ ಲೈಟ್ ರೇಸ್ ಗಳು ಡಿವಿಯೇಟ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿರೋದ್ರಿಂದ ಇಮೇಜ್ ಫಾರ್ಮೇಶನ್ ಆಗ್ತಿದೆ. ಸೊ ಇಮೇಜ್ ಫಾರ್ಮೇಶನ್ ಆಗೋದಕ್ಕೆ ರೀಸನ್ ಏನು? ಇಲ್ಲಿ ಲೈಟ್ ರಿಫ್ರಾಕ್ಟೆಡ್ ರೇಸ್ ಅಂತ ಹೇಳ್ತೀವಿ. ಇಲ್ಲಿ ರಿಫ್ರಾಕ್ಷನ್ ಆಗಿರೋದ್ರಿಂದ ರಿಫ್ರಾಕ್ಟೆಡ್ ರೇಸ್ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಿದೆ. ಸೊ ಅಲ್ಲಿ ರಿಫ್ರಾಕ್ಷನ್ ಆಗಿರೋದ್ರಿಂದ ಲೆನ್ಸ್ ಇಂದ ಇಮೇಜ್ ಫಾರ್ಮೇಶನ್ ಆಗ್ತಿದೆ. ಈಗ ಯಾವುದೇ ಒಂದು ಲೆನ್ಸ್ ತಗೊಳ್ತೀವಿ, ಇಲ್ಲೂ ಕೂಡ ಕಾನ್ವೆಕ್ಸ್ ತಗೋತೀವಿ ಅಥವಾ ಕಾನ್ಕೇವ್ ಆದ್ರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಎರಡು ಸ್ಪೆರಿಕಲ್ ಸರ್ಫೇಸ್ ಗಳು ಇರ್ತವೆ. ಸೊ ನಾವು ಇದನ್ನ ಕಂಪ್ಲೀಟ್ ಮಾಡ್ತೇವೆ ಅಂದ್ರೆ ಎರಡು ಸ್ಪಿಯರ್ ಬರುತ್ತೆ ಅಂತ ಹೇಳಿದಿನಲ್ವಾ, ಸುಮ್ಮನೆ ರಫ್ ಆಗಿ ಬರೀತಿದ್ದೀನಿ. ಎರಡು ಸ್ಪಿಯರ್ ಬರುತ್ತೆ ಅಂದ್ರೆ ಈ ಕಡೆನೂ ಒಂದು ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ, ಈ ಕಡೆನೂ ಒಂದು ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ. ಪ್ರಿನ್ಸಿಪಲ್ ಫೋಕಸ್ ಈ ಕಡೆ. ಇಲ್ಲಿ ನೆನ್ನೆ ಹೇಳಿದೆ ಕಾನ್ವೆಕ್ಸ್ ಲೆನ್ಸ್ ತಗೊಂಡಾಗ ಈ ರೀತಿ ಪ್ಯಾರಲಲ್ ರೇಗಳು ಬಂದಾಗ ರಿಫ್ರಾಕ್ಟ್ ಆಗಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಇದು ಪ್ರಿನ್ಸಿಪಲ್ ಫೋಕಸ್ ಅಂತ. ಅಕಸ್ಮಾತ್ ಈ ಕಡೆಯಿಂದ ನಾನು ಪ್ಯಾರಲಲ್ ರೇಸ್ ಗಳು ಇನ್ಸಿಡೆಂಟ್ ಮಾಡ್ತೀನಿ ಅಂದ್ರೆ, ಯಾಕೆಂದ್ರೆ ಇದು ಟ್ರಾನ್ಸ್ಪರೆಂಟ್ ಮಟೀರಿಯಲ್. ಮಿರರ್ ಆಗಿದ್ರೆ ಒಂದ್ ಕಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇತ್ತು, ಇನ್ನೊಂದ್ ಕಡೆ ನಾವು ಸಿಲ್ವರಿ ಮಾಡಿರ್ತೀವಿ, ಬ್ಲಾಕ್ ಕೋಟ್ ಮಾಡಿರ್ತೀವಿ. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಒಂದೇ ಕಡೆ ಇರುತ್ತೆ, ಒಂದೇ ಕಡೆ ಲೈಟ್ ಇನ್ಸಿಡೆಂಟ್ ಆಗಬೇಕು ಇನ್ ಕೇಸ್ ಆಫ್ ಮಿರರ್ ಅಲ್ಲಿ. ಬಟ್ ಇದು ಲೆನ್ಸ್ ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಆಗಿರೋದ್ರಿಂದ ಎರಡು ಕಡೆನೂ ಕೂಡ ಲೈಟ್ ಇನ್ಸಿಡೆಂಟ್ ಆಗಬಹುದು. ಅಕಸ್ಮಾತ್ ಈ ಕಡೆ ಲೈಟ್ ಇನ್ಸಿಡೆಂಟ್ ಆದ್ರೆ ಅದು ಕೂಡ ಒಂದು ಪಾಯಿಂಟ್ ಅಲ್ಲಿ ಎಲ್ಲಾ ರೇಸ್ ಗಳು ಇಂಟರ್ಸೆಕ್ಟ್ ಆಗುತ್ತೆ. ಇದನ್ನು ಕೂಡ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇದನ್ನ F1 ಅಂತ ಕರಿತೀವಿ. ಈ ಕಡೆ ಇರೋದು F2. F1 F2 ನ ಕರೆಕ್ಟ್. ಈ ಕಡೆ F1, ಆ ಕಡೆ F2. ಸೊ ನಾವು ಒಂದು ಲೆನ್ಸ್ ತಗೊಳ್ತೀವಿ ಅಂದಾಗ ಎರಡು ಕಡೆನೂ ಕೂಡ ಪಾಯಿಂಟ್ ಗಳನ್ನ ಲೊಕೇಟ್ ಮಾಡ್ತೀವಿ. ಸೊ ಇದನ್ನು C1 ಅಂತ ತಗೊಂಡ್ರೆ ಇದು C2, ಇದು F1 ಅಂತ ತಗೊಂಡ್ರೆ F2. ಈ C1 ಅಂದ್ರೆ ಏನು? ಈ ಕಡೆ ಇದು ರಿಫ್ರಾಕ್ಟಿಂಗ್ ಸರ್ಫೇಸ್ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಮಾಡಿದಾಗ ಬರೋ ಸ್ಪಿಯರ್ ನ ಸೆಂಟರ್ ಆಫ್ ಕರ್ವೇಚರ್. C2 ಅಂದ್ರೆ ಏನು? ಈ ಸ್ಪೆರಿಕಲ್ ಸರ್ಫೇಸ್ ಇದೆಯಲ್ಲ, ಇದನ್ನ ಕಂಪ್ಲೀಟ್ ಮಾಡಿದಾಗ ಬರೋ ಸೆಂಟರ್ ಆಫ್ ಕರ್ವೇಚರ್, ಸ್ಪೆರಿಕಲ್ ನ ಸೆಂಟರ್ ಆಫ್ ಕರ್ವೇಚರ್. ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಈ ಕಡೆ ಇರೋದು F2 ಅಂದ್ರೇನು? ಈ ಕಡೆ ಪ್ಯಾರಲಲ್ ರೇಸ್ ಗಳು ಯಾವ ಬಂದು ಪ್ಯಾರಲಲ್ ರೇಸ್ ಗಳು ಬಂದಾಗ ಇಲ್ಲೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಬರುತ್ತೆ ಹೇಳಿದ ಒಂದು ಇಮ್ಯಾಜಿನರಿ ಲೈನ್ C1, ಇಲ್ಲೊಂದು ಆಪ್ಟಿಕ್ ಸೆಂಟರ್ ಇರುತ್ತೆ, ಮತ್ತೆ C2 ನ ಜಾಯಿನ್ ಮಾಡೋ ಲೈನ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಇಲ್ಲಿ ಬರೋ ಪ್ಯಾರಲಲ್ ರೇಸ್ ಗಳೆಲ್ಲ ಇಂಟರ್ಸೆಕ್ಟ್ ಆಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಒಂದು ಪಾಯಿಂಟ್. ಅದನ್ನ ನಾವು ಪ್ರಿನ್ಸಿಪಲ್ ಫೋಕಸ್ ಈ ಕಡೆ ಅದ. ಈ ಕಡೆಯಿಂದ ಪ್ಯಾರಲಲ್ ರೇಸ್ ಗಳು ಅಪೋಸಿಟ್ ಡೈರೆಕ್ಷನ್ ಬಿಟ್ರೆ ಮತ್ತೊಂದು ಪ್ರಿನ್ಸಿಪಲ್ ಫೋಕಸ್ ಸಿಗುತ್ತೆ, ಅದನ್ನು ನಾವು F1 ಅಂತ ಕರಿತೀವಿ. ಇವೆಲ್ಲ ಎಂತಕ್ಕೆ ಹೇಳ್ತಿದೀವಿ ಅಂದ್ರೆ, ನಾವು ಒಂದು ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಾವು ರೇಸ್ ಗಳನ್ನ ಟ್ರೇಸ್ ಮಾಡಬೇಕು. ಮಿರರ್ ಅಲ್ಲೂ ಕೂಡ ಹಂಗೇನೆ, ನಾವು ಇಮೇಜ್ ಬೇಕು ಅಂದಾಗ ರೇಸ್ ನ ಟ್ರೇಸ್ ಮಾಡ್ತೀವಿ. ಹಾಗಾಗಿ ರೇಸ್ ಟ್ರೇಸ್ ಮಾಡ್ಬೇಕು ಅಂದಾಗ ಈ ಎಲ್ಲಾ ಟರ್ಮ್ಸ್ ಗಳು ಕೂಡ ಇಂಪಾರ್ಟೆಂಟ್. ಅದಕ್ಕೆ ನಾವು ಒಂದು ಲೆನ್ಸ್ ತಗೊಳ್ತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ನ ಬರೀತೀವಿ, ಇದು ಆಪ್ಟಿಕ್ ಸೆಂಟರ್ ಅಂತ ನೇಮ್ ಮಾಡ್ತೀವಿ. ಹಾಗಾಗಿ ಪಾಯಿಂಟ್ ಗಳನ್ನ ಡಿಫೈನ್ ಮಾಡ್ತೀವಿ. ಇದು ಪ್ರಿನ್ಸಿಪಲ್ ಫೋಕಸ್ 1 F1, ಇದು F2, ಇದು C2, C1. ಸೊ ಇಷ್ಟನ್ನು ಲೊಕೇಟ್ ಮಾಡ್ತೀವಿ ಪಾಯಿಂಟ್ಸ್. ಯಾಕೆಂದ್ರೆ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ ಅಂತ ನಮ್ಗೊಂದು ಪೊಸಿಷನ್ ಸಿಗ್ಬೇಕಲ್ಲ. ಸೊ ಅದಕ್ಕೆ ಇಷ್ಟು ಪಾಯಿಂಟ್ ನ ಲೊಕೇಟ್ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ R is equal to
2f ಅನ್ನೋ ಒಂದು ಕಂಡೀಷನ್ ಯೂಸ್ ಮಾಡ್ಕೊಂಡು ಇಲ್ಲೂ ಕೂಡ ಲೊಕೇಟ್ ಮಾಡ್ತೀವಿ. ಇದಿಷ್ಟು ಡಿಸ್ಟೆನ್ಸ್ ನ r ಅಂತ ಕರಿತೀವಿ. ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಲೆನ್ಸ್ ಇಲ್ಲಿ ಇದನ್ನು ಕೂಡ r, ಇದು f, ಇದು ಕೂಡ f. ನಾವು ಈ ಒಂದು ಲೆಸನ್ ಅಂತ ಇದು ಮುಂದಕ್ಕೆ ಕಲಿಯೋ ಎಲ್ಲಾ ಕಡೆ ಕೂಡ ಈ ರೀತಿ ಲೆನ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಎರಡರದ್ದು ರೇಡಿಯಸ್ ಆಫ್ ಕರ್ವೇಚರ್ ಸೇಮ್ ಇರುತ್ತೆ. ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ, ಕಂಪ್ಲೀಟ್ ಮಾಡಿ ಎರಡು ಕೂಡ ಈಕ್ವಲ್ ಸ್ಪೆರಿಕಲ್ ಒಂದೇ ಸೈಜಿನ ಸ್ಪಿಯರ್ ಬರಬೇಕು. ಸೊ ರೇಡಿಯಸ್ ಆಫ್ ಕರ್ವೇಚರ್ ಈಕ್ವಲ್ ಆಗುತ್ತೆ. ಹಾಗಾಗಿ ಫೋಕಲ್ ಲೆಂತ್ ಕೂಡ ಈಕ್ವಲ್ ಆಗೋ ರೀತಿ ಒಂದು ಡಿಸ್ಟೆನ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ಏನು, ಇಷ್ಟು ಗೊತ್ತಾಯ್ತಲ್ಲ, F1, F2, C2, C1 ಅಂತ ತಗೊಳ್ತೀವಿ. ಸಾರಿ, ಇದು C1 ಓಕೆನಾ. ಈ ರೀತಿ ಏನು ತಗೊಳ್ತಾ ಇದೀವಿ ಅಂದ್ರೆ, ಲೊಕೇಟ್ ಮಾಡ್ತಿದ್ದೇವೆ ಅಂದ್ರೆ, ನಾವು ಲೆನ್ಸಿನ ಮುಂದ್ಗಡೆ ಒಂದು ಆಬ್ಜೆಕ್ಟ್ ಇಟ್ಟಿದೀವಿ ಅಂದಾಗ ಆಬ್ಜೆಕ್ಟ್ ನ ಪೊಸಿಷನ್ ಡಿಫೈನ್ ಮಾಡ್ಬೇಕಲ್ಲ. ಈಗ ನಾನು ಪಾಯಿಂಟ್ಸ್ ಗಳನ್ನ ಲೊಕೇಟ್ ಮಾಡಿದಾಗ ಇಲ್ಲ, ಅದು ಆಬ್ಜೆಕ್ಟ್ ಇಟ್ಟಿದೀವಿ ಅಂದಾಗ ಆಬ್ಜೆಕ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಗೆ ಹೇಳಕ್ ಆಗಲ್ಲ. ಅದಕ್ಕೆ ಅಂದ್ರೆ ಹೇಳ್ಬೋದು, ಬಟ್ ಒಂದು ಸರ್ಟೈನ್ ಮೆಜರ್ಮೆಂಟ್ ಸಿಗೋದಿಲ್ಲ ನಮಗೆ, ಒಂದು ರೆಫರೆನ್ಸ್ ಸಿಗೋದಿಲ್ಲ ಎಲ್ಲಿ ನಾವು ಆಬ್ಜೆಕ್ಟ್ ಇಟ್ಟಿದೀವಿ ಅಂದಾಗ. ಈ ರೀತಿ ಪಾಯಿಂಟ್ ಲೊಕೇಟ್ ಮಾಡಿದಾಗ ಈ ಆಬ್ಜೆಕ್ಟ್ ಎಲ್ಲಿದೆ, ಬಿಯಾಂಡ್ C1 ಅಥವಾ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್ ಅಂತ ಹೇಳ್ಬೋದು. ಅಕಸ್ಮಾತ್ ಇಲ್ಲಿ ಬಿದ್ದಿದೆ ಅಂದಾಗ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತೀವಿ. ಹಾಗಾಗಿ ಪಾಯಿಂಟ್ ಒಂದು ಪೊಸಿಷನ್ ಡಿಫೈನ್ ಮಾಡೋದಕ್ಕೋಸ್ಕರ C1, C2 ಇದು ಅಷ್ಟೇ ಸೆಂಟರ್ ಆಫ್. ಅಕಸ್ಮಾತ್ ಲೈಟ್ ರೇಸ್ ಈ ಕಡೆಯಿಂದ ಇನ್ಸಿಡೆಂಟ್ ಆಯ್ತು ಅಂದಾಗ ಈ ಕಡೆ ಲೈಟ್ ರಿಫ್ರಾಕ್ಟ್ ಆಗಿ ಈ ಕಡೆ ಬರುತ್ತೆ. ಈ ಕಡೆಯಿಂದ ಪ್ಯಾರಲಲ್ ಆಗಿ ರೇಸ್ ಆಗಿಬಿಟ್ಟಾಗ ಈ ಕಡೆ ರಿಫ್ರಾಕ್ಟ್ ಆಗಿ ಬರುತ್ತೆ. ನಾವು ಮಿರರ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡುವಾಗ ಕೆಲವು ರೇಸ್ ಗಳನ್ನ ಡಿಫೈನ್ ಮಾಡ್ಕೊಂಡಿದ್ವಿ. ಈಗ ಇದನ್ನೇ ನಾವು ಮಿರರ್ ಅಂತ ಅನ್ಕೊಂಡ್ರೆ, ಇದು ಪೋಲ್, ಪ್ರಿನ್ಸಿಪಲ್ ಆಕ್ಸಿಸ್, ಇದೊಂದು ಆಬ್ಜೆಕ್ಟ್ ತಗೊಂಡಿದ್ವಿ ಅಂದಾಗ ಯಾವ್ದಾದ್ರು ಒಂದು ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗ್ಬೇಕು. ಯಾವ್ದಾದ್ರೂ ರೇ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದಿದ್ದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಗಿ ಹೋಗ್ಬೇಕು. ಈ ರೀತಿ ಕೆಲವು ರೇಸ್ ಗಳನ್ನ ಮುಂಚೆನೆ ಡಿಫೈನ್ ಮಾಡಿದ್ವಿ, ಕರೆಕ್ಟಾ? ಏನಕ್ಕೆ ನಾವು ರೇ ಟ್ರೇಸಿಂಗ್ ತುಂಬಾ ಈಸಿ ಆಗಲಿ ಅಂತ, ಇಮೇಜ್ ಫಾರ್ಮೇಶನ್ ಯಾವ ರೀತಿ ಆಗುತ್ತೆ ಅದರ ಪ್ರಾಪರ್ಟೀಸ್ ಗಳನ್ನ ಅನಲೈಸ್ ಮಾಡೋದಕ್ಕೆ ಆ ರೇಸ್ ಗಳನ್ನ ನಾವು ಡೈರೆಕ್ಟ್ ಆಗಿ ಹಂಗೆ ಯೂಸ್ ಮಾಡ್ತಾ ಹೋದ್ವಿ. ರೇ ಟ್ರೇಸ್ ಮಾಡುವಾಗ ಡೈರೆಕ್ಟ್ ಆಗಿ ಹಂಗೆ ಯೂಸ್ ಮಾಡ್ತಾ ಹೋದ್ವಿ. ಅದೇ ತರ ಲೆನ್ಸ್ ಗಳಲ್ಲೂ ಕೂಡ ನಾವು ಕೆಲವು ರೇಸ್ ಗಳನ್ನ ಡಿಫೈನ್ ಮಾಡ್ಕೋತೀವಿ. ಅಂದ್ರೆ ಯಾವ್ದಾದ್ರು ಒಂದರೆ ಪ್ಯಾರಲಲ್ ಆಗಿ ಬಂದಿದ್ದು ಅದು ಯಾವ ರೀತಿ ರಿಫ್ಲೆಕ್ಟ್ ಆಗುತ್ತೆ, ಯಾವ್ದಾದ್ರು ಒಂದು ಪ್ರಿನ್ಸಿಪಲ್ ರೇಸ್ ಮೂಲಕ ಬಂದು ಇನ್ಸಿಡೆಂಟ್ ಆದ್ರೆ ಅದು ಯಾವ ರೀತಿ ಹೋಗುತ್ತೆ ಅಂತ ಒಂದು 2-3 ರೇಸ್ ಗಳನ್ನ ಮುಂಚೆನೆ ಡಿಫೈನ್ ಮಾಡ್ಕೋತೀವಿ. ಆ ರೇಸ್ ನ ಇಮೇಜ್ ಫಾರ್ಮೇಶನ್ ಅಥವಾ ನೆಕ್ಸ್ಟ್ ಒಂದು ಲೆನ್ಸ್ ಮುಂದೆ ಆಬ್ಜೆಕ್ಟ್ ಇಟ್ಟಾಗ ಅದ್ರ ಇಮೇಜ್ ಯಾವ ರೀತಿ ಬರುತ್ತೆ ಅಂತ ಅನಲೈಸ್ ಮಾಡೋದಕ್ಕೆ, ಅದನ್ನ ಡಿಸ್ಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಒಂದ್ 2-3 ರೇಸ್ ಗಳನ್ನ ಮುಂಚೆ ಇವಾಗ ಡಿಫೈನ್ ಮಾಡ್ಕೊಳ್ಳೋಣ. ಈಗ ರೇ ಆಫ್ ಲೈಟ್ ಯಾವ ರೀತಿ ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ರಿಫ್ರಾಕ್ಟ್ ಆಗುತ್ತೆ ಅಂತ ನೋಡೋಣ. ಮೊದಲನೇದು, ಯಾವ್ದಾದ್ರೂ ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದು ಇನ್ಸಿಡೆಂಟ್ ಆದಾಗ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ನೋಡೋಣ. ಮೊದಲನೇದು ಕಾನ್ವೆಕ್ಸ್ ತಗೊಂಡ್ರೆ, ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಯಾವ್ದಾದ್ರು ರೇ ಆಫ್ ಲೈಟ್ ಈ ರೀತಿ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು ರಿಫ್ರಾಕ್ಟ್ ಆಗಿ ಲೈಟ್ ರೇ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗುತ್ತೆ. ಬರೀದೊಂದಲ್ಲ, ಇನ್ನೊಂದು ರೇ ತಗೊಳ್ಬೇಕಾದ್ರೆ ಅದು ಕೂಡ ಈ ರೀತಿ ರಿಫ್ರಾಕ್ಟ್ ಆಗುತ್ತೆ. ಇಲ್ಲಿಂದ ಬೇಕಾದ್ರೆ ಇನ್ನೊಂದು ತಗೊಳ್ಳಿ, ಈಗ ಬಂದಿದ್ದು ಈ ರೀತಿ ರಿಫ್ರಾಕ್ಟ್ ಆಗುತ್ತೆ. ಅಂದ್ರೆ ಇದೇನ್ ಮಾಡ್ತಿದೆ, ಕಾನ್ವರ್ಜ್ ಮಾಡ್ತಿದೆ. ಸೊ ಇದನ್ನು ನಾವು ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಯಾವುದೇ ಪ್ಯಾರಲಲ್ ರೇಸ್ ಗಳು ಬಂದ್ರು ಅವೆಲ್ಲಾನು ಕೂಡ ಪ್ರಿನ್ಸಿಪಲ್ ಫೋಕಸ್ ಗೆ ಎಲ್ಲಾ ರೇಸ್ ಗಳನ್ನ ಕಾನ್ವರ್ಜ್ ಮಾಡುತ್ತೆ. ಅಂದ್ರೆ ಏನ್ ಹೇಳ್ತಾ ಇದೀವಿ, ಯಾವ್ದಾದ್ರು ಪ್ಯಾರಲಲ್ ರೇ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆದಾಗ ಅದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಟ್ರಾವೆಲ್ ಆಗಬೇಕು. ಕಾನ್ಕೇವ್ ಲೆನ್ಸ್ ತಗೊಂಡ್ರೆ, ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್. ಸೊ ಇಲ್ಲಿ ಪ್ಯಾರಲಲ್ ಆಗಿ ಬಂದಂತಹ ರೈಟ್ ರೇನ ಇದು ಡೈವರ್ಜ್ ಮಾಡುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿಂದ ಯಾವ್ದಾದ್ರು ರೇ ಬಂತು ಅಂದ್ರೆ ಅದನ್ನ ಈ ರೀತಿ ಡೈವರ್ಜ್ ಮಾಡುತ್ತೆ. ಸೊ ಲೈಟ್ ರೇ ಇಲ್ಲಿ ಡೈವರ್ಜ್ ಆಗಿದೆ. ಅದು ಯಾವ ರೀತಿ ಡೈವರ್ಜ್ ಮಾಡುತ್ತೆ, ಡೈವರ್ಜ್ ಆಗಿರೋ ರೈಟ್ ರೇನ ರಿವರ್ಸ್ ನಾವು ಟ್ರೇಸ್ ಮಾಡ್ಕೊಂಡು ಬಂದ್ರೆ ಒಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ಪ್ರಿನ್ಸಿಪಲ್ ಫೋಕಸ್ ಆಗಿರುತ್ತೆ. ಸೊ ಈ ಡಿಸ್ಟೆನ್ಸ್ ಫೋಕಲ್ ಲೆಂತ್, ಈ ಡಿಸ್ಟೆನ್ಸ್ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಇಲ್ಲಿಂದ ನೋಡೋರಿಗೆ ಈ ಲೈಟ್ ರೇ ರಿಫ್ರಾಕ್ಟ್ ಆಗಿ ಬಂದಿರೋದು ಗೊತ್ತಾಗೋದಿಲ್ಲ. ಅವ್ರಿಗೆ ಏನಂತ ಅನ್ಸುತ್ತೆ ಅಂದ್ರೆ, ಈ ಒಂದು ಪಾಯಿಂಟ್ ಇಂದಾನೆ ಲೈಟ್ ರೇ ಈ ರೀತಿ ಎಮರ್ಜ್ ಆಗಿ ಬರ್ತಿರುತ್ತೋ ಅಲ್ಲಿಂದ ಡೈವರ್ಜ್ ಆಗಿ ಬರ್ತಿರೋ ರೀತಿ ಅವರಿಗೆ ಕಾಣಿಸುತ್ತೆ. ಅಂದ್ರೆ ಇಲ್ಲಿ ಕಾನ್ಕೇವ್ ಲೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು ಡೈವರ್ಜ್ ಆಗೋಗುತ್ತೆ. ಅದು ಯಾವ ರೀತಿ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಮೂಲಕನೇ ಡೈವರ್ಜ್ ಆಗಿ ಬಂದಿರೋ ರೀತಿ ಡೈವರ್ಜ್ ಆಗುತ್ತೆ, ಡಿವಿಯೇಟ್ ಆಗುತ್ತೆ. ಇನ್ನು ಸೆಕೆಂಡ್ ಕೇಸ್ ಬಂದ್ರೆ, ಯಾವ್ದಾದ್ರೂ ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದು ಕಾನ್ವೆಕ್ಸ್ ಲೆನ್ಸ್ ಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅಂತ ನೋಡಿ. ಈ ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಆದ ಹೋಗಿದೆ, ಇಲ್ಲಿ ಬಂದು ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆಗಿದೆ. ಈ ರೇ ಆಫ್ಟರ್ ರಿಫ್ರಾಕ್ಷನ್ ಆದ್ಮೇಲೆ ಅದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ, ಇದೊಂದೇ ಅಲ್ಲ, ಬೇಕಾದ್ರೆ ನೀವು ಈ ರೀತಿ ತಗೊಳ್ಳಿ. ಇನ್ನೊಂದ್ರೆ ಇಲ್ಲಿಂದ ಬಂದು
ಇನ್ಸಿಡೆಂಟ್ ಆಗಿದೆ, ಇಲ್ಲಿ ಹಿಂಗ್ ಪ್ಯಾರಲ್ ಆಗುತ್ತೆ. ಹಾಗೆ ಇನ್ನೊಂದು ಬೇಕಾದ್ರೆ ಇನ್ನು ಈ ರೀತಿ ತಗೊಂಡ್ರೆ ಅದು ಕೂಡ ಹಿಂಗೆ ಪ್ಯಾರಲ್ ಆಗುತ್ತೆ. ಅಂದ್ರೆ ಹೀಗೋ ಅಂತಲ್ಲ, ಒಟ್ಟಿನ ಅದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬರಬೇಕು. ಬಂದಿದ್ದು ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆದಾಗ ಅದು ರಿಫ್ರಾಕ್ಷನ್ ಆದ ನಂತರ ತನ್ನ ಡೈರೆಕ್ಷನ್ ಅದು ರಿಫ್ರಾಕ್ಟೆಡ್ ರೇ ಡೈರೆಕ್ಷನ್ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿರುತ್ತೆ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ. ಕಾನ್ಕೇವ್ ತಗೊಂಡ್ರೆ ಅದು ಕೂಡ ಹಾಗೇನೆ, ಇಲ್ಲೊಂದು ಲೈಟ್ ರೇ ಇನ್ಸಿಡೆಂಟ್ ಆಗ್ತಿದೆ, ಆ ಡೈರೆಕ್ಷನ್ ಯಾವ ಕಡೆ ಇದೆ, ರಿವರ್ಸ್ ಸ್ಟ್ರೈಟ್ ಟ್ರೇಸ್ ಮಾಡ್ಕೊಂಡು ಹೋದ್ರೆ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಈ ಲೈಟ್ ರೇ ಈ ಒಂದು ಲೆನ್ಸ್ ಇರಲಿಲ್ಲ ಅಂದ್ರೆ ಈ ಒಂದು ಪಾಯಿಂಟಿಗೆ ರೀಚ್ ಆಗ್ತಿತ್ತು, ಕರೆಕ್ಟಾ, ಸ್ಟ್ರೈಟ್ ಇದೆ. ಬಟ್ ಯಾವಾಗ ಲೆನ್ಸ್ ಮೇಲೆ ಇನ್ಸಿಡೆಂಟ್ ಆಯ್ತು, ಅರ್ಧ ದಾರಿಗೆ ಲೆನ್ಸ್ ಇಟ್ಬಿಟ್ಟಿದ್ವಿ. ಸೊ ಬಂದು ಲೆನ್ಸ್ ರೀಚ್ ಆಗ್ತಿದ್ದಂಗೆ ಲೈಟ್ ಒಂದು ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಎಂಟ್ರಿ ಆಗಿದೆ, ಏನಾಗಬೇಕು, ರಿಫ್ರಾಕ್ಷನ್ ಆಗಬೇಕು. ರಿಫ್ರಾಕ್ಷನ್ ಆಗಿದ್ರಿಂದ ಅದ್ರ ಡೈರೆಕ್ಷನ್ ಚೇಂಜ್ ಆಗಿದೆ. ಡೈರೆಕ್ಷನ್ ಯಾವ ರೀತಿ ಇರುತ್ತೆ, ಆ ರಿಫ್ರಾಕ್ಟೆಡ್ ರೇ ಈ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿ ಬರೋ ರೀತಿ ಇರುತ್ತೆ. ಅದು ಕಾನ್ಕೇವ್ ಅಲ್ಲಿ, ಇದು ಕಾನ್ವೆಕ್ಸ್. ಎರಡೂ ಕೂಡ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದಿದ್ದು, ಪ್ರಿನ್ಸಿಪಲ್ ಫೋಕಸ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಬಟ್ ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮೂಲಕನೇ ಬಂದಿದೆ. ಆಫ್ಟರ್ ರಿಫ್ರಾಕ್ಷನ್ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿದೆ, ಇಲ್ಲೂ ಕೂಡ ರಿಫ್ರಾಕ್ಟ್ ಆಗಿದೆ, ಅದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿದೆ. ಅದು ಕಾನ್ಕೇವ್, ಇದು ಕಾನ್ವೆಕ್ಸ್. ನೆಕ್ಸ್ಟ್ ಇನ್ನೊಂದು ಮೂರನೇ, ಯಾವ್ದಾದ್ರೂ ಒಂದು ರೇ ಆಫ್ ಲೈಟ್ ಆಪ್ಟಿಕ್ ಸೆಂಟರ್, ಇದು ಓ ಅಂತ ಕರಿತೀವಿ, ಇದನ್ನ ಆಪ್ಟಿಕ್ ಸೆಂಟರ್ ಅಂತ ಕರಿತೀವಿ. ಆಪ್ಟಿಕ್ ಸೆಂಟರ್ ಅಲ್ಲಿ ಬಂದಿದ್ದು ಯಾವುದೇ ರೀತಿ ಡಿವಿಯೇಷನ್ ಇದೆ, ಸ್ಟ್ರೈಟ್ ಆಗಿ ಹಾಗೆ ಹೋಗುತ್ತೆ. ಕಾನ್ಕೇವ್ ಅಲ್ಲೂ ಕೂಡ ಹಂಗೆ ಆಪ್ಟಿಕ್ ಸೆಂಟರ್ ಮೂಲಕ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ಡೌಟ್ ಬರ್ಬೋದು, ನಾನು ಮುಂಚೆನೇ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಆಪ್ಟಿಕ್ ಸೆಂಟರ್ ಮೂಲಕ ಟ್ರಾವೆಲ್ ಆಗೋದಿಟ್ರೆ ಯಾವುದೇ ರೀತಿ ಡಿವಿಯೇಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಹಾಗಾದ್ರೆ ಅಲ್ಲಿ ರಿಫ್ರಾಕ್ಷನ್ ಆಗೋದಿಲ್ವಾ, ಲಾಸ್ ಆಫ್ ರಿಫ್ರಾಕ್ಷನ್ ಅಲ್ಲಿ ಅಪ್ಲಿಕೇಬಲ್ ಆಗೋದಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಏನ್ ಹೇಳ್ತೀನಿ ಅಂದ್ರೆ ಅಲ್ಲೂ ಕೂಡ ರಿಫ್ರಾಕ್ಷನ್ ಆಗುತ್ತೆ, ಲೈಟ್ ಕೂಡ ಡಿವಿಯೇಟ್ ಆಗುತ್ತೆ, ಬಟ್ ಆ ಡಿವಿಯೇಷನ್ ತುಂಬಾ ಕಡಿಮೆ ಇರುತ್ತೆ. ಈಗ ಲೈಟ್ ಇದೆಯಾ, ಈಗ ಬಂದಿದ್ದು ಹೀಗೆ ನಾವು ಬರೀತಿದ್ದೀವಿ ವಿತೌಟ್ ಡಿವಿಯೇಷನ್ ಅಂತ, ಬಟ್ ಸ್ವಲ್ಪ ಮಟ್ಟಿಗೆ ಡಿವಿಯೇಷನ್ ಇರುತ್ತೆ. ಸ್ವಲ್ಪ ಇಲ್ಲಿ ಬಂದಿದ್ದು ಈ ರೀತಿ ಡಿವಿಯೇಟ್ ಆಗುತ್ತೆ. ನೋಡಿ, ಇದನ್ನ ಟ್ರೇಸ್ ಮಾಡಿದ್ರೆ ಅದು ಪಕ್ಕನೇ ಬರುತ್ತೆ. ನಾನು ಇನ್ನೂ ಜಾಸ್ತಿ ತೋರಿಸ್ತಾ ಇದ್ದೀನಿ, ಬಟ್ ಅದು ರಿಫ್ರಾಕ್ಟ್ ಆಗಿ ಹೋಗುತ್ತಲ್ಲ ಲೈಟ್, ಅದಕ್ಕೂ ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಡಿಸ್ಟೆನ್ಸ್ ಇರುತ್ತೆ, ಅಷ್ಟೊಂದು ಡಿಫ್ರೆನ್ಸೇ ಇರೋದಿಲ್ಲ. ಅದು ಯಾವ ರೀತಿ ಲೈಟ್ ಹೋಗುತ್ತೆ ರಿಫ್ರಾಕ್ಟ್ ಹೋಗ್ತಿರೋದು, ಬಟ್ ಆಕ್ಚುಲ್ ಡೈರೆಕ್ಷನ್ಗೂ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಅದು ಯಾವ ರೀತಿ ಡಿವಿಯೇಷನ್ ಇಲ್ಲ ಅಂತ ಅಂತಾರೆ. ಈಗ ಇದು ಲೈಟ್ ರೇ ಸ್ಟ್ರೈಟ್ ಇದೆ, ಕರೆಕ್ಟಾ, ಇಲ್ಲಿ ಡಿವಿಯೇಷನ್ ಇದೆ, ಈ ಪಾಯಿಂಟ್ ಅಲ್ಲಿ ನಾನು ಸ್ವಲ್ಪ ಲೈಟ್ ನ ಬೆಂಡ್ ಮಾಡಿದ್ದೀನಿ, ಅದು ನಿಮ್ಗೆ ಗೊತ್ತಾಗ್ತಿದ್ಯಾ? ಇಲ್ಲ, ಯಾಕಂದ್ರೆ ಅಲ್ಲಿ ಡಿವಿಯೇಷನ್ ತುಂಬಾ ಕಡಿಮೆ ಇದೆ, ನೆಗ್ಲಿಜಿಬಲ್ ಅಮೌಂಟ್ ಇದೆ. ಸೊ ಇಲ್ಲೂ ಕೂಡ ಡಿವಿಯೇಷನ್ ಆಗುತ್ತೆ ಆಪ್ಟಿಕ್ ಸೆಂಟರ್ ಮೂಲಕ ಹೋದಾಗ, ಬಟ್ ಅಮೌಂಟ್ ತುಂಬಾ ನೆಗ್ಲಿಜಿಬಲ್. ಸೊ ಅದಕ್ಕೆ ಅಂತಾರೆ ಏನು ಡಿವಿಯೇಷನ್ ಆಗಿಲ್ಲ, ನೋ ಡಿವಿಯೇಷನ್ ಅಂತ ಹೇಳ್ತಾರೆ. ಹಾಗಾಗಿ ರೇ ಟ್ರೇಸ್ ಮಾಡುವಾಗ ಕೂಡ ಯಾವ್ದಾದ್ರು ಒಂದು ರೇ ಆಫ್ ಲೈಟ್ ಆಪ್ಟಿಕ್ ಸೆಂಟರ್ ಮೂಲಕ ಟ್ರಾವೆಲ್ ಮಾಡಿದ್ದು ವಿತೌಟ್ ಎನಿ ಡಿವಿಯೇಷನ್ ಆ ರೀತಿ ಹೋಗುತ್ತೆ ಅಂತ ಹೇಳ್ತಾರೆ. ನಿಮ್ ಸಿಲೆಬಸ್ ಎಲ್ಲ ಕೊಟ್ಟಿಲ್ಲ, ಅದು ಡಿವಿಯೇಷನ್ ಆಗಲ್ಲ ಅಂತ ಏನು ಕೊಟ್ಟಿಲ್ಲ ಅವರು, ಬಟ್ ಡಿವಿಯೇಷನ್ ಆಗದೆ ಸ್ಟ್ರೈಟ್ ಆಗಿ ಹೋಗುತ್ತೆ ಅಂತ ಕೇಳ್ತಿದ್ರೆ ಅಲ್ಲೂ ಕೂಡ ರಿಫ್ರಾಕ್ಷನ್ ಆಗುತ್ತೆ, ಬಟ್ ಆ ರಿಫ್ರಾಕ್ಷನ್ ತುಂಬಾ ಕಡಿಮೆ, ನೆಗ್ಲಿಜಿಬಲ್ ಅಮೌಂಟ್, ಅಷ್ಟೊಂದು ಡಿವಿಯೇಷನ್ ಇರೋದಿಲ್ಲ. ಮಾಮೂಲಿ ಹೋಗ್ಬೇಕಾದ್ರೆ ಸ್ಟ್ರೈಟ್ ಲೈನ್ ಇಂತ ಅಷ್ಟು ಡಿವಿಯೇಷನ್ ಆಗಲ್ಲ, ಸ್ವಲ್ಪ ಮಟ್ಟಿಗೆ ನೆಗ್ಲಿಜಿಬಲ್ ಅಮೌಂಟ್, ಚೂರು ಈ ಕಡೆ ಹೋಗುತ್ತೆ. ಅದಕ್ಕೆ ಅಂತಾರೆ ಡಿವಿಯೇಷನ್ ಇಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಡಿವಿಯೇಷನ್ ಅಷ್ಟೇ. ಅಲ್ಲೂ ಅಷ್ಟೇ ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಎರಡರಲ್ಲೂ ಕೂಡ ವಿತೌಟ್ ಎನಿ ಡಿವಿಯೇಷನ್ ಲೈಟ್ ರೇ ಟ್ರಾವೆಲ್ ಆಗುತ್ತೆ. ಮೂರು ಕಂಡೀಷನ್ ಡಿಸ್ಕಸ್ ಮಾಡಿ, ಯಾವುದು ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗುತ್ತೆ, ಅದು ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಡಿಸ್ಕಸ್ ಮಾಡಿದ್ದು. ಹಾಗೆ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬಂದಿದ್ದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗುತ್ತೆ ಆಫ್ಟರ್ ರಿಫ್ರಾಕ್ಷನ್, ಕಾನ್ಕೇವ್ ಕಾನ್ವೆಕ್ಸ್. ಹಾಗೆ ಆಪ್ಟಿಕ್ ಸೆಂಟರ್ ಮೂಲಕ ಬಂದಿದ್ದು ವಿತೌಟ್ ಎನಿ ಡಿವಿಯೇಷನ್ ಸ್ಟ್ರೈಟ್ ಆಗಿ ಹೋಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಇದನ್ನ ಏನ್ ಯೂಸು ಈ ಮೂರು ರೇಸ್ ಗಳನ್ನ ಡಿಸ್ಕಸ್ ಮಾಡೋದ್ರ ಮೂಲಕ ಅಂದ್ರೆ, ನಾವು ಒಂದು ಲೆನ್ಸ್ ಕೊಡ್ತಾರೆ, ನೆಕ್ಸ್ಟ್ ಮುಂದಕ್ಕೆ ಲೆನ್ಸ್ ಕೊಟ್ಬಿಟ್ಟು ಆಬ್ಜೆಕ್ಟ್ ಒಂದು ಪೊಸಿಷನ್ ಇಟ್ಟಿದೀವಿ, ಅದ್ರ ಇಮೇಜ್ ಟ್ರೇಸ್ ಮಾಡಿ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀವಿ ನಾವು, ಈ ಆಬ್ಜೆಕ್ಟ್ ಇಂದ ಬರೋ ರೇಸ್ ಗಳನ್ನ ಯಾವ ರೀತಿ ರಿಫ್ರಾಕ್ಟ್ ಆಗಿ ಎರಡು ರೇಸ್ ಗಳು ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತೀವಿ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ರೇಸ್ ಟ್ರೇಸ್ ಮಾಡಬೇಕು, ಈ ಆಬ್ಜೆಕ್ಟ್ ಇಂದ ಬರೋ ರೇಸ್ ಗಳನ್ನ ಟ್ರೇಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಮೂರು ಕಂಡೀಷನ್ ಡಿಸ್ಕಸ್ ಮಾಡಿದೀವಲ್ಲ, ಈ ಮೂರಲ್ಲಿ ಯಾವ್ದಾರ ಎರಡು ಕಂಡೀಷನ್ ಅಪ್ಲೈ ಮಾಡ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ ಎರಡು ರೇಸ್ ಗಳು ಮೀಟ್ ಆದ್ರೆ ಸಾಕು, ಅಲ್ಲಿ ಆಬ್ಜೆಕ್ಟ್ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಸೇಮ್ ಇಲ್ಲಿ ನಾನು ಪ್ಯಾರಲಲ್ ರೇಸ್ ಕಂಡೀಷನ್ ಡಿಸ್ಕಸ್ ಮಾಡಿದೀನಿ. ಒಂದು ಪ್ಯಾರಲಲ್ ರೇಗಳು ತಗೊಂತೀನಿ, ಅದು ಇಲ್ಲೊಂದು ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ, ಪ್ಯಾರಲಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗ್ಬೇಕು, ಒಂದು ಅಪ್ಲೈ ಮಾಡಿದೀನಿ. ಮತ್ತೆ ಇನ್ನೊಂದು ಯಾವುದು, ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗಿದ್ದು ಪ್ಯಾರಲಲ್ ಆಗಿ ಹೋಗ್ಬೇಕು ಅಂತ, ಇಲ್ಲೊಂದು ಪ್ರಿನ್ಸಿಪಲ್ ಫೋಕಸ್ ಇದೆ ಅಂತ ಅನ್ಕೊಳ್ಳಿ, ಕರೆಕ್ಟಾ, ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಯ್ತು, ಇದು ಪ್ಯಾರಲಲ್ ಆಯ್ತು ಅಂದ್ರೆ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅಂದ್ರೆ ಈಸಿಯಾಗಿ ಇಮೇಜ್ ನ ಟ್ರೇಸ್ ಮಾಡೋದಕ್ಕೆ ಈ ರೀತಿ ಕಂಡೀಷನ್ ಗಳು
ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅವೆಲ್ಲ ಡಿಸ್ಕಸ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ನಾವು ಪ್ರತಿಯೊಂದು ಸಲಿನೂ ಲಾ ಆಫ್ ರಿಫ್ರಾಕ್ಷನ್ ಅಪ್ಲೈ ಮಾಡಬೇಕು. ಅಂದ್ರೆ ಇಲ್ಲಿ ಸಿ ಬರುತ್ತಲ್ಲ, ಪರ್ಪೆಂಡಿಕ್ಯುಲರ್ ಲೈನ್ ಸಿ ಗೆ ಸೆಂಟರ್ ಆಫ್ ಕರ್ವೇಚರ್ ಟ್ರಾ ಮಾಡಿದಾಗ ಅದು ನಾರ್ಮಲ್ ಆಗುತ್ತೆ. ಇದನ್ನ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅವಾಗ ಏನ್ ಮಾಡ್ಬೇಕು, ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಎನ್. ಏನಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಅಂದ್ರೆ ಲೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಇಲ್ಲಿ ಹಾಕಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೊತ್ತಿರುತ್ತೆ, ಅವಾಗ ಆಂಗಲ್ ಆಫ್ ರಿಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿ ರೇಸ್ ನ ಟ್ರೇಸ್ ಮಾಡಬೇಕಾಗುತ್ತೆ. ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಈ ರೀತಿ ಕಂಡೀಷನ್ ಗಳನ್ನ ಮುಂಚೆನೆ ಅನಲೈಸ್ ಮಾಡ್ತೀವಿ. ಸೊ ಅದರಿಂದ ಈಸಿಯಾಗಿ ರೇಸ್ ಗಳನ್ನ ನಾವು ಟ್ರೇಸ್ ಮಾಡಬಹುದು. ಈಗ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಅದ್ರಲ್ಲಿ ಮೊದಲನೇದು ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಅಂದ್ರೆ ಆಬ್ಜೆಕ್ಟ್ ಇನ್ಫಿನಿಟಿ ದೂರದಲ್ಲಿದ್ದಾಗ. ಇನ್ಫಿನಿಟಿ ಡಿಸ್ಟೆನ್ಸ್ ಅಂದ್ರೆ ಏನು, ಅದನ್ನ ಮೆಜರ್ ಮಾಡಕ್ ಆಗದೇ ಇಲ್ಲ ಅಂತನ ಇಲ್ಲ. ಇನ್ಫಿನಿಟಿ ಕಾನ್ಸೆಪ್ಟ್ ಇವಾಗ ಹೇಳ್ತೀನಿ ನೋಡಿ. ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ನಾವು ಸಣ್ಣ ವಯಸ್ಸಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ನ ಯೂಸ್ ಮಾಡ್ಕೊಂಡು ಈ ಆಟನ ಆಡ್ತಾ ಇದ್ವಿ. ಏನು, ಸನ್ಲೈಟ್ ನ ಒಂದು ಶೀಟ್ ಮೇಲೆ ತಗೊಂಡ್ಬಂದು ಅದನ್ನ ಬರ್ನ್ ಮಾಡ್ತಾ ಇದ್ವಿ. ಕರೆಕ್ಟಾ? ಸನ್ ಅಂದ್ರೆ ನಾವಿಲ್ಲಿ ನಿಂತ್ಕೊಂಡು ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಯೂಸ್ ಮಾಡ್ತಾ ಇದ್ವಿ. ಕರೆಕ್ಟಾ? ಎಲ್ಲಾ ರೇಸ್ಗಳು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಮೇಲೆ ಬರುತ್ತೆ. ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಲ್ಲಿ ನಾವು ಕಾನ್ವೆಕ್ಸ್ ಲೆನ್ಸ್ ನ ಯೂಸ್ ಮಾಡಿರ್ತೀವಿ. ಕಾನ್ವೆಕ್ಸ್ ಲೆನ್ಸ್ ಒಂದು ಕಾನ್ವರ್ಜಿಂಗ್ ಲೆನ್ಸ್. ಎಲ್ಲಾ ರೇಸ್ಗಳನ್ನ ಒಂದು ಪಾಯಿಂಟಿಗೆ ಕಾನ್ವರ್ಜ್ ಮಾಡುತ್ತೆ. ಈ ಪಾಯಿಂಟ್ ಒಂದು ಶೀಟ್ ಮೇಲೆ, ಒಂದು ವೈಟ್ ಪೇಪರ್ ಮೇಲೆ ಬರೋ ರೀತಿ ಮಾಡ್ತಿದ್ವಿ, ಒಂದು ಯಾವುದೋ ಒಂದು ಪೇಪರ್ ಮೇಲೆ. ಈ ಪಾಯಿಂಟ್ ಏನ್ ಗೊತ್ತಾ, ಈ ಸನ್ನಿನ ಇಮೇಜ್. ಹಾಗಾದ್ರೆ ಸನ್ ಎಲ್ಲಿದೆ, ಇನ್ಫಿನಿಟಿ ದೂರ ಅಂತ ಹೇಳ್ತೀವಿ. ಯಾಕೆಂದ್ರೆ ಈ ಮಿರರ್ಗೂ ಮತ್ತೆ ಶೀಟ್ಗೂ ಮಧ್ಯೆ ಡಿಸ್ಟೆನ್ಸ್ ಎಷ್ಟು, ಒಂದು 10 to 15 ಸೆಂಟಿಮೀಟರ್ ಇದ್ರೆ ಅದೇ ಜಾಸ್ತಿ. ಸೊ ಇದನ್ನ ನಾವು ಇಮೇಜ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 10 to 15 ಸೆಂಟಿಮೀಟರ್. ಇದು ಇಮೇಜ್ ಡಿಸ್ಟೆನ್ಸ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು, ಈ ಲೆನ್ಸ್ ಇಂದ ಸನ್ನಿಗಿರೋ ಡಿಸ್ಟೆನ್ಸ್. ಅಂದ್ರೆ ಲೆನ್ಸ್ ಇಂದ ಸನ್ನಿಗಿರೋ ಡಿಸ್ಟೆನ್ಸ್ ಅನ್ನೋ ಬದಲು ಭೂಮಿಗೂ ಮತ್ತೆ ಸೂರ್ಯನಿಗೂ ಇರೋ ಡಿಸ್ಟೆನ್ಸ್, ಅರ್ತ್ ಮತ್ತೆ ಸನ್ ಮಧ್ಯೆ ಇರೋ ಡಿಸ್ಟೆನ್ಸ್ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಎಷ್ಟು, 160 ಮಿಲಿಯನ್ ಕಿಲೋಮೀಟರ್ಸ್. 160 ಮಿಲಿಯನ್ ಕಿಲೋಮೀಟರ್ಸ್ ನಾನು ಬರೀ 10 ಮತ್ತೆ 15 ಸೆಂಟಿಮೀಟರ್ಗೆ ಕಂಪೇರ್ ಮಾಡೋಕ್ಕಾಗುತ್ತಾ? ಇದು 10 ಮತ್ತೆ 15 ಸೆಂಟಿಮೀಟರ್ ಅಂದ್ರೆ ಇಷ್ಟೇ. ಈ ಡಿಸ್ಟೆನ್ಸ್ ನ ಸನ್ ಮತ್ತೆ ಅರ್ತಿಗೆ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಅವೆರಡು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ಕಾಗತ್ತಾ? ಕಂಪ್ಯಾರಿಸನ್ ಇಲ್ಲ. ಆಗ ನಾವು ಈ ಡಿಸ್ಟೆನ್ಸ್ ನ ಇನ್ಫಿನಿಟಿ ಅಂತ ಕರಿತೀವಿ. ಯಾಕಂದ್ರೆ ಈ ಡಿಸ್ಟೆನ್ಸ್ ಕಂಪ್ಯಾರಿಸನ್ ಇಲ್ಲ. ಇಲ್ಲಿ ಬರೀ 10 to 15 ಸೆಂಟಿಮೀಟರ್, ಅದು 160 ಮಿಲಿಯನ್ ಕಿಲೋಮೀಟರ್ಸ್. ಕರೆಕ್ಟಾ? ಕಂಪ್ಯಾರಿಸನ್ ಇಲ್ಲ ಎರಡಕ್ಕೂ. ಸೊ ಅಂತ ಸಿಚುವೇಶನ್ ಕೂಡ ನಾವು ಅದನ್ನ, ಅಂದ್ರೆ ಯಾವ್ದು ಜಾಸ್ತಿ ಕ್ವಾಂಟಿಟಿ ಇದೆಯಲ್ಲ ಅದನ್ನ ಇನ್ಫಿನಿಟಿ ಅಂತ ಕರಿತೀವಿ. ಈಗ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೀವು ಮಿಡಿಲ್ ಕ್ಲಾಸ್ ಪೀಪಲ್ಸ್ ಅಲ್ವಾ. ಈಗ ನಾನೇನಾದ್ರೂ ರೋಲ್ಸ್ ರಾಯ್ಸ್ ಕಾರ್ ತಗೊಳ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ, ಯಾರು ಇವ್ನು ತಲೆ ಕೆಟ್ಟವನಂಗ್ ಮಾತಾಡ್ತಾನೆ ಅಂತ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಆ ರೋಲ್ಸ್ ರಾಯ್ಸ್ ಏನ್ ಪ್ರೈಸ್ ಇದೆಯಲ್ಲ ಅದನ್ನ ನಮ್ ಎಂಟೈರ್ ಲೈಫ್ ಕೂಡಿಡ್ತಾ ಹೋದ್ರು ತಗೊಳಕ್ಕಾಗಲ್ಲ. ಸೊ ಆ ಪ್ರೈಸ್ ನಮ್ಗೆ ಏನ್ಸುತ್ತೆ ಅಂದ್ರೆ ಒಂದು ಇನ್ಫಿನಿಟಿ, ನಮ್ಗೆ ಅಮೌಂಟ್ ನ ರೀಚ್ ಮಾಡಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಇವತ್ತು ಅದಕ್ಕೆ ಫಿಕ್ಸ್ ಆಗಿದೆ ಅಮೌಂಟ್, ಇಷ್ಟು ಕ್ರೋರ್ಸ್ ಅಂತ ಫಿಕ್ಸ್ ಆಗಿದೆ ಆ ಕಾರ್ಗೆ. ಬಟ್ ನಮ್ ಡೇ ಟು ಲೈಫ್ ಅಲ್ಲಿ ಫುಲ್ ನಮ್ ಲೈಫ್ ಪೂರ್ತಿ ಅಮೌಂಟ್ ನ ಕೂಡಿಕೋದು ಅದನ್ನ ತಗೊಳಕ್ಕಾಗಲ್ಲ. ಸೊ ಆ ಅಮೌಂಟ್ ನಮಗೆ ಇನ್ಫಿನಿಟಿ ಅಂತ ಅನ್ಸುತ್ತೆ. ಅದೇ ರೀತಿ ಇಲ್ಲೂ ಕೂಡ ಈ ಡಿಸ್ಟೆನ್ಸ್ ಫಿಕ್ಸ್ ಆಗಿದೆ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಇನ್ಫಿನಿಟಿ. ಸೊ ಇನ್ಫಿನಿಟಿ ಕಾನ್ಸೆಪ್ಟ್ ಇಷ್ಟೇ. ಇನ್ಫಿನಿಟಿ ಅಂದ್ ಮಾತ್ರಕ್ಕೆ ಅದು ಮೆಜರ್ ಮಾಡಕ್ಕೆ ಆಗಲ್ಲ, ಅದಕ್ಕೆ ಎಂಡೇ ಇಲ್ಲ ಅಂತ ಅನ್ಕೋಬೇಡಿ. ಅದು ತುಂಬಾ ಲಾರ್ಜ್ ಡಿಸ್ಟೆನ್ಸ್ ಅಂತ ಅನ್ಕೊಳ್ಳಿ. ಅಂದ್ರೆ ಈ ಆಬ್ಜೆಕ್ಟ್ ಏನೋ ಒಂದ್ ಸ್ವಲ್ಪ ದೂರದಲ್ಲಿದೆ ಆಬ್ಜೆಕ್ಟ್ ಅಂತ ಅನ್ಕೋಬೇಕು. ಇನ್ಫಿನಿಟಿ. ಓಕೆ, ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ ಗೊತ್ತಾಯ್ತು. ಅಂದ್ರೆ ಇನ್ಫಿನಿಟಿಯಿಂದ ಬರೋ ರೇಸ್ಗಳು ಯಾವಾಗಲೂ ನಾವು ಪ್ಯಾರಲ್ ರೇಸ್ಗಳು ತಗೊಳ್ತೀವಿ. ಇಲ್ಲಿ ಒಂದು ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಬಂದಿದೆ, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬರುತ್ತೆ. ಇನ್ನೊಂದು ರೇಸ್ ಗಳನ್ನ ತಗೊಂಡಿದ್ದೀನಿ ಪ್ಯಾರಲ್ ಆಗಿ ಬಂದಿರೋದು, ಅದು ಕೂಡ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಬರುತ್ತೆ. ಎರಡು ರೇಸ್ ಈ ಒಂದು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಥವಾ ಮೀಟ್ ಆಗಿದೆ. ಸೊ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ. ಆ ಇಮೇಜ್ ಫಾರ್ಮೇಶನ್ ಆಗಿರೋದು ಯಾವ್ದು ಇಮೇಜ್, ಆಬ್ಜೆಕ್ಟ್ ಇನ್ಫಿನಿಟಿ ಇದೆ, ಆ ಇನ್ಫಿನಿಟಿ ಆಬ್ಜೆಕ್ಟಿನ ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗಿದೆ. ಅಂದ್ರೆ ಪೊಸಿಷನ್ ಆಫ್ ಆಬ್ಜೆಕ್ಟ್ ಏನು, ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ಪೊಸಿಷನ್ ಆಫ್ ಇಮೇಜ್ ಅಟ್ F2 ಅಲ್ವಾ ಇಮೇಜ್ ಫಾರ್ಮೇಶನ್ ಆಗಿರೋದು. ದೆನ್ ರಿಲೇಟಿವ್ ಸೈಜ್ ಆಫ್ ಇಮೇಜ್, ಇಲ್ಲಿ
ಒಂದು ಪಾಯಿಂಟ್ ಇಮೇಜ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಜಸ್ಟ್ ಒಂದು ಪಾಯಿಂಟ್ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ, ಇಮೇಜ್ ತರ ಕಾಣಿಸ್ತಿದೆ, ಯಾವುದೇ ರೀತಿ ಇದಕ್ಕೆ ಡೈಮೆನ್ಷನ್ ಸಿಗ್ತಾ ಇಲ್ಲ ನಮಗೆ, ಲೆಂತ್ ಜಸ್ಟ್ ಒಂದು ಪಾಯಿಂಟ್ ತರ ಕಾಣಿಸ್ತಿದೆ. ಅಂದ್ರೆ ಇನ್ಫಿನಿಟಿಲಿ ಆಬ್ಜೆಕ್ಟ್ ಡೈಮೆನ್ಷನ್ ಏನಾದ್ರೂ ಆಗಿರ್ಬೋದು, ಲೆಂತ್ ಬಿಡುತ್ತೆ ಎಷ್ಟಾದ್ರೂ ಇರ್ಬೋದು, ಬಟ್ ಅದ್ರ ಇಮೇಜ್ ಇಲ್ಲಿ ಒಂದು ಜಸ್ಟ್ ಒಂದು ಪಾಯಿಂಟ್ ತರ ಕಾಣಿಸ್ತಿದೆ. ಅಂದ್ರೆ ಹೈಲಿ ಡಿಮಿನಿಶ್ಡ್ ಇಮೇಜ್, ತುಂಬಾ ಕಂಪ್ರೆಸ್ ಆಗಿದೆ ಅದ್ರದ್ದು ಆಬ್ಜೆಕ್ಟಿನ ಇಮೇಜ್, ತುಂಬಾ ಕಂಪ್ರೆಸ್ ಆಗಿ ಹೈಲಿ ಡಿಮಿನಿಶ್ಡ್ ಇಮೇಜ್. ಯಾವ್ದಾದ್ರು ಬರೀಬಹುದು, ಹೈಲಿ ಡಿಮಿನಿಶ್ಡ್ ಅಂತ ಬರೀರಿ, ಹೈಲಿ ಡಿಮಿನಿಶ್ಡ್ ಪಾಯಿಂಟ್ ಇಮೇಜ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಇಮೇಜ್. ಇದು ಯಾವುದು? ರಿಯಲ್ ಇಮೇಜ್. ಎಂತಕ್ಕೆ? ಇಲ್ಲೊಂದು ನೀವು ಸ್ಕ್ರೀನ್ ತಗೊಬನ್ನಿ, ಅದರ ಪೇಪರ್ ತಗೊಬನ್ನಿ, ಆ ಇಮೇಜ್ ನ ಈಸಿಯಾಗಿ ಕ್ಯಾಚ್ ಮಾಡಬಹುದು. ಅಲ್ಲೂ ಕೂಡ ನಾವು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಯೂಸ್ ಮಾಡಿಕೊಂಡು ಸನ್ ರೇಸ್ ಗಳೆಲ್ಲ ಕಾನ್ವರ್ಸ್ ಆಗಿ ಒಂದು ಶೀಟ್ ಮೇಲೆ ಬಂತಲ್ವಾ, ಇದು ಸನ್ನಿನ ಇಮೇಜ್ ನಲ್ಲಿ ಕ್ಯಾಪ್ಚರ್ ಮಾಡಿದೀವಿ, ಒಂದು ಶೀಟ್ ಮೇಲೆ ತಾನೇ ಕ್ಯಾಪ್ಚರ್ ಮಾಡಿದೀವಿ. ಅಲ್ಲೂ ಕೂಡ ಇದು ರಿಯಲ್ ಇಮೇಜ್ ಆಫ್ ಸನ್. ಹಾಗಾಗಿ ಇಲ್ಲೂ ಕೂಡ ಇಲ್ಲಿ ಯಾವ ರೀತಿ ನಾವು ಇಮೇಜ್ ನ ಕ್ಯಾಪ್ಚರ್ ಮಾಡೋದಲ್ಲ, ಅದೇ ರೀತಿ ಬೇಕಾದ್ರೆ ಒಂದು ಸ್ಕ್ರೀನ್ ತಗೊಬನ್ನಿ, ಇಲ್ಲಿ ಅಡ್ಡಕ್ಕೆ ಆ ಇನ್ಫಿನಿಟಿ ಆಬ್ಜೆಕ್ಟ್ ನ ಒಂದು ಪಾಯಿಂಟ್ ಇಮೇಜ್ ಆ ಸ್ಕ್ರೀನ್ ಮೇಲೆ ಬರುತ್ತೆ. ಹಾಗಾಗಿ ಇದನ್ನ ರಿಯಲ್ ಇಮೇಜ್ ಅಂತ ಕರಿತೀವಿ. ಜೊತೆಗೆ ಅದು ಇನ್ವರ್ಟೆಡ್ ಎರೆಕ್ಟ್ ಅಂತ ಕೇಳಿದ್ರೆ ಆಬ್ಜೆಕ್ಟ್ ಇನ್ವರ್ಟೆಡ್ ಅಂದ್ರೆ ಇಮೇಜ್ ಉಲ್ಟಾ ಇರುತ್ತೆ, ಅಂದ್ರೆ ಈ ರೀತಿ ಉಲ್ಟಾ ಇರುತ್ತೆ, ಬಟ್ ಅದು ಸೈಜ್ ತುಂಬಾ ಚಿಕ್ಕದಾಗಿ ಜಸ್ಟ್ ಒಂದು ಪಾಯಿಂಟ್ ಇಮೇಜ್ ಕಾಣಿಸ್ತಾ ಇದೆ. ಅದು ಪಾಯಿಂಟ್ ಇಮೇಜ್ ಆಗಿದ್ರು ಕೂಡ ಅದು ಇನ್ವರ್ಟೆಡ್ ಇಮೇಜ್ ಆಗುತ್ತೆ. ಮುಂದಕ್ಕೆ ಹೇಳ್ತೀನಿ ಅದು ಯಾಕೆ ಇನ್ವರ್ಟೆಡ್ ಆಗಿದೆ ಅಂತ. ಓಕೆ, ಇದಿಷ್ಟು ಆಬ್ಜೆಕ್ಟ್ ಇನ್ಫಿನಿಟಿ ಆದಾಗ. ನೆಕ್ಸ್ಟ್ 2f ಅಂದ್ರೆ ಒಂದು ಫೋಕಲ್ ಲೆಂತ್ ಸಿಕ್ಕಿರುತ್ತಲ್ಲ, ಅದು ಡಬಲ್ ಲೆಂತ್. f1 ಇದು, ಅದು ಡಬಲ್ ಇಲ್ಲಿಗೆ ಹಾಕೊಂಡ್ರೆ 2f2 ಲೆಂತ್. ಈಗ ಏನೊಂದು ಆಬ್ಜೆಕ್ಟ್ ಅಟ್ ಬಿಹೈಂಡ್ 2f ಅಂದ್ರೆ 2f ಇಂದ ಒಂದು 2f2 ಸರಿ 2f1 ಕರೆಕ್ಟ್ ಅಲ್ಲ, 2f1 ಇಂದ ಒಂದು ಸರ್ಟೈನ್ ಡಿಸ್ಟೆನ್ಸ್. ಇಲ್ಲಿ 2f1 ಇಂದ ತುಂಬಾ ದೂರ, ಬಟ್ ಇಲ್ಲಿ 2f ಇಂದ ಒಂದು ಮೆಜರಬಲ್ ಡಿಸ್ಟೆನ್ಸ್, ಏನೋ ಒಂದು 50 to 60 ಸೆಂಟಿಮೀಟರ್, ಒಂದು ಮೀಟರ್ ಅಲ್ಲೂ ಕೂಡ ಮೆಜರ್ ಮಾಡಬಹುದು. ಒಂದು ಮೆಜರಬಲ್ ಡಿಸ್ಟೆನ್ಸ್ 2f1 ಇಂದ ಆಬ್ಜೆಕ್ಟ್ ಅಲ್ಲಿದ್ದಾಗ. ಸೇಮ್ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಒಂದು 3 ರೇಸ್ಗಳನ್ನ ಮುಂಚೆ ಡಿಫೈನ್ ಮಾಡ್ಕೊಂಡಿದ್ವಿ, ಯಾವ ರೀತಿ ರೇಸ್ಗಳು ಬಂದಾಗ ರಿಫ್ಲೆಕ್ಟ್ ಆಗಿ ಯಾವ ರೀತಿ ಹೋಗುತ್ತೆ ಅಂತ. ಅದರಲ್ಲಿ 2 ರೇಸ್ಗಳನ್ನ ಇಲ್ಲಿ ತಗೊಂಡಿದ್ದೀನಿ. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿ ಬಂದಿರೋದು, ಈ ಟಿಪ್ ಇಂದ ತಗೊಂಡಿದ್ದೀನಿ. ಅದು ಬಂದಿದ್ದು ಪ್ಯಾರಲ್ ಆಗಿ ಬಂದಿದ್ದು ಪ್ರಿನ್ಸಿಪಲ್ ಫೋಕಸ್ ಮೂಲಕ, ಅಂದ್ರೆ f2 ಮೂಲಕ ಹೋಗಿದೆ. ಮತ್ತೆ ಇನ್ನೊಂದು ಆಪ್ಟಿಕ್ ಸೆಂಟರ್ ಮೂಲಕ ಹೋಗಿದ್ದು, ಯಾವುದೇ ರೀತಿ ಡಿವಿಯೇಷನ್ ಆಗೋದಿಲ್ಲ ಅಂತ ಹೇಳಿದ್ದೆ. ಇಲ್ಲೂ ಕೂಡ ಅದೇ ರೀತಿ ಟ್ರೇಸ್ ಮಾಡಿದ್ದೀನಿ. ಡಿವಿಯೇಷನ್ ಆಗುತ್ತೆ ಬಟ್ ನೆಗ್ಲಿಜಿಬಲ್, ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಸ್ಟ್ರೈಟ್ ಆಗಿ ಟ್ರೇಸ್ ಮಾಡ್ತೀವಿ. ಇಲ್ಲಾಗೇನೆ ವಿತೌಟ್ ಎನಿ ಡಿವಿಯೇಷನ್ ಈ ಆಪ್ಟಿಕ್ ಸೆಂಟರ್ ಮೂಲಕ ಲೈಟ್ ರೇ ಟ್ರಾವೆಲ್ ಆಗಿದೆ. ಸೊ ಈ 2 ರೇಸ್ಗಳನ್ನ ಟ್ರೇಸ್ ಮಾಡಿದ್ದೀನಿ. ಟ್ರೇಸ್ ಮಾಡಿದಂತಹ ರೇಸ್ಗಳು ಇಲ್ಲಿ ಆ ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ. ಸೊ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ. ಈಗ ನಾನು ರೇಸ್ಗಳನ್ನ ಈ ಟಿಪ್ಪು ಎ ಪೋರ್ಷನ್ ಇಂದ ರೇಸ್ಗಳನ್ನ ಟ್ರೇಸ್ ಮಾಡಿರೋದ್ರಿಂದ ಎಲ್ಲಿ ರೇಸ್ ಇಂಟರ್ಸೆಕ್ಟ್ ಆಗುತ್ತೋ ಆ ಪೋರ್ಷನ್ ಅಲ್ಲಿ A' ಬರುತ್ತೆ. ಇಮೇಜ್ ಆಗಿರೋದ್ರಿಂದ A' ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ಎ ಬರುತ್ತೆ. ಮತ್ತೆ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲೇ ಪಾಯಿಂಟ್ ಬಿ ಇರೋದ್ರಿಂದ ಇಲ್ಲೂ ಕೂಡ ಇಮೇಜ್ ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲೇ ಇರುತ್ತೆ. ಇದನ್ನ B' ಅಂತ ಕರಿತೀವಿ. ಎರಡನ್ನ ಜಾಯಿನ್ ಮಾಡಿದ್ರೆ ಅದು ಇಮೇಜ್ ನ ಡೈಮೆನ್ಷನ್ ಅಥವಾ ಲೆಂತ್ ಸಿಗುತ್ತೆ. ಹಾಗೆ ಈ ಆಬ್ಜೆಕ್ಟ್ AB ನಲ್ಲಿದೆ, ಇಮೇಜ್ ಅಲ್ಲಿ ಬಂದಿದೆ ಬಿಟ್ವೀನ್ f2 ಅಂಡ್ 2f2. ಈಗ ಇದು ನೋಡಿದ್ರೆ ಈ ಡಯಾಗ್ರಾಮ್ ನೋಡಿದ್ರೆ ಇದನ್ನ ಈಸಿಯಾಗಿ ಫಿಲ್ ಮಾಡಬಹುದು. ಪೊಸಿಷನ್ ಆಫ್ ಆಬ್ಜೆಕ್ಟ್ ಇಷ್ಟು, ಎಲ್ಲಿ ಬಿಯಾಂಡ್ 2f, ಕರೆಕ್ಟ್ 2f1. ಈ ಕಡೆ ಬಂದ್ರೆ 2f2, 2f1. ಪೊಸಿಷನ್ ಆಫ್ ಇಮೇಜ್ ಅಲ್ಲಿ ಫಾರ್ಮೇಶನ್ ಆಗಿದೆ. ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಬಿಟ್ವೀನ್ f2 ಅಂಡ್ 2f2, ಬಿಟ್ವೀನ್ f2 ಅಂಡ್ 2f2. ದೆನ್ ರಿಲೇಟಿವ್ ಸೈಜ್ ಆಫ್ ಇಮೇಜ್. ಸೈಜ್ ಏನಿದೆ, ಆಬ್ಜೆಕ್ಟಿನ ಸೈಜ್ ದೊಡ್ಡದಾಗಿದೆ, ಇಮೇಜ್ ನೋಡಿ ಚಿಕ್ಕದಾಗಿದೆ, ಅಂದ್ರೆ ಡಿಮಿನಿಶ್ಡ್ ಇಮೇಜ್. ನೆಕ್ಸ್ಟ್ ಏನು, ನೇಚರ್ ಆಫ್ ಇಮೇಜ್. ಇಮೇಜ್ ರಿಯಲ್ ವರ್ಚುವಲ್. ಇಲ್ಲೂ ಕೂಡ ಸ್ಕ್ರೀನ್ ತಗೊಂಡ್ರೆ ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದು. ರಿಯಲ್ ಆರ್ ವರ್ಚುವಲ್ ಅಂದ್ರೆ ಹೆಂಗೆ ಹೇಳ್ತೀವಿ ಗೊತ್ತಾ, ನಾವು ಆಕ್ಚುಲಿ ರೇಸ್ ಗಳು ಮೀಟ್ ಆಯ್ತು ಅಂದ್ರೆ ಅಲ್ಲಿ ರಿಯಲ್ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಕೆಲವೊಂದ್ಸಲ ರೇಸ್ ಗಳು ಮೀಟ್ ಆಗಲ್ಲ, ನಾವು ರಿವರ್ಸ್ ಟ್ರೇಸ್ ಮಾಡ್ತೀವಲ್ಲ, ಆಗ ವರ್ಚುವಲ್ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಆಕ್ಚುಲಿ ರೇಸ್ ಗಳು ಮೀಟ್ ಆಗಿದೆ ರಿಯಲ್ ಆಗಿ, ಸೊ ಅದನ್ನ ರಿಯಲ್ ಇಮೇಜ್ ಅಂತ ಕರಿತೀವಿ. ಬೇಕಾದ್ರೆ ಒಂದು ಸ್ಕ್ರೀನ್ ತಗೊಂಡ್ರೆ ಇಮೇಜ್ ನ ಸ್ಕ್ರೀನ್ ಮೇಲೆ ತಗೊಂಡ್ಬರ್ಬಹುದು. ಸೊ ಇದನ್ನ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಅಂಡ್ ಇದು ರಿಯಲ್. ಓಕೆ, ನೆಕ್ಸ್ಟ್ ಇನ್ವರ್ಟೆಡ್ ಎರೆಕ್ಟಾ? ಇನ್ವರ್ಟೆಡ್ ಕರೆಕ್ಟಾ? ಇದು ಇನ್ವರ್ಟೆಡ್. ನೋಡಿ, ಆಬ್ಜೆಕ್ಟ್
F2 ಇಂದ ಒಂಚೂರು ಹಿಂದ್ಗಡೆ ಇದ್ದಾಗ ಇನ್ವರ್ಟೆಡ್ ಇಮೇಜ್ ಫಾರ್ಮೇಶನ್ ಆಗಿದೆ ಅಂದ್ರೆ ಆಬ್ಜೆಕ್ಟ್ ನಾನು ದೂರ 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 ತಗೊಂಡು ಹೋಗ್ತಾನೆ ಇರ್ತೀನಿ ಎಲ್ಲಿವರೆಗೂ ಒಂದು ಜಾಸ್ತಿ ಡಿಸ್ಟೆನ್ಸ್ ಹೋಗಿದ ತಕ್ಷಣ ಅದೇನಂತ ಕರಿತೀವಿ ಇನ್ಫಿನಿಟಿ ಅಂತ ಕರಿತೀವಿ. ಸೊ ಅದೇ ಕೇಸ್ ಇದು ಅಂದ್ರೆ ಈ ಒಂದು ಕಂಡೀಷನ್. ಬಟ್ ಇಲ್ಲಿ ಆಬ್ಜೆಕ್ಟ್ ಸರ್ಟನ್ ಡಿಸ್ಟೆನ್ಸ್ ಅಲ್ಲಿ ಇದೆ, ನಾನು ಇಲ್ಲಿ ಏನ್ ಮಾಡ್ತೀನಿ ತುಂಬಾ ದೂರ ಹೋಗ್ಬಿಡ್ತೀನಿ, ಅದು ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಇಲ್ಲಿ ಇನ್ವರ್ಟೆಡ್ ಇಮೇಜ್ ಫಾರ್ಮೇಶನ್ ಆಗಿದೆ ಅಂದ್ರೆ ಅದೇ ಇಮೇಜ್ ಒಂಚೂರು ಶಿಫ್ಟ್ ಆಗಿ F2 ಹತ್ರ ಬರುತ್ತೆ, ಅದೊಂದು ಪಾಯಿಂಟ್ ಇಮೇಜ್ ಆಗಿರುತ್ತೆ. ಇಲ್ಲಿ ಇನ್ವರ್ಟೆಡ್ ಇಮೇಜ್ ಆಗಿರೋದ್ರಿಂದ ಇದೊಂದು ಪಾಯಿಂಟ್ ಇಮೇಜ್ ಆಗಿದ್ರು ಕೂಡ ಅದು ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಬರ್ದಿದ್ದು ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಅಂತ. ಅದಕ್ಕೆ ಇಲ್ಲಿ ಇನ್ವರ್ಟೆಡ್ ಬರ್ದಿದ್ದ ರೀಸನ್ಗೆ ಅಲ್ಲಿ ಹೇಳಿದ್ರೆ ಇಲ್ಲಿ ಸರ್ಟೈನ್ ಡಿಸ್ಟೆನ್ಸ್ ಇದೆ, ಬಟ್ ಆಬ್ಜೆಕ್ಟ್ ನ ದೂರ ದೂರ ತಗೊಂಡೋದಷ್ಟು ಇಮೇಜ್ ಶಿಫ್ಟ್ ಆಗುತ್ತೆ ಹೊರತು ಅದು ಇನ್ವರ್ಟೆಡ್ ಇಮೇಜ್ ಆಗಿದ್ರೆ ಇನ್ವರ್ಟೆಡ್ ಇಮೇಜ್ ಆಗಿ F2 ನಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಎರಡು ಕೇಸಸ್ ನ ಡಿಸ್ಕಸ್ ಮಾಡೋಣ. ಆಬ್ಜೆಕ್ಟ್ ಅಟ್ 2F1. ಈ 2F1 ನಾವು C1 ಅಂತ ಕೂಡ ಕರಿಬಹುದು. ಹಾಗಂತ ಎಲ್ಲಾ ಲೆನ್ಸ್ ಗಳಿಗೂ 2F1 ಜಾಗದಲ್ಲಿ C1 ಬರೆಯಕ್ಕಾಗಲ್ಲ. ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ವಿ. ಈ ಲೆಸನ್ ಅಲ್ಲಿ ಯಾವ ರೀತಿ ಲೆನ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ, ಎರಡು ಸರ್ಫೇಸ್ ಕಂಪ್ಲೀಟ್ ಮಾಡಿದಾಗ ಒಂದು ಸ್ಪಿಯರ್ ಸಿಗುತ್ತೆ. ಪ್ರತಿಯೊಂದು ಸ್ಪಿಯರ್ಗೂ ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ R1 R2. ಇದು ಆಪ್ಟಿಕ್ ಸೆಂಟರ್ O ಅಂದಾಗ ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಈ ಡಿಸ್ಟೆನ್ಸ್ ಅಷ್ಟೇ ಇದ್ರೆ ಅಂತ ಲೆನ್ಸ್ ಗಳಿಗೆ ಮಾತ್ರ 2F1 ಜಾಗದಲ್ಲಿ C1 ಬರೀಬಹುದು. ಓಕೆನಾ? ಯಾಕೆಂದ್ರೆ ಆ ತರ ಲೆನ್ಸ್ ಗಳನ್ನ ನಾವು ಈ ಲೆಸನ್ ಅಲ್ಲಿ ಕನ್ಸಿಡರ್ ಮಾಡಿದೀವಿ. ಸೊ ಇಲ್ಲಿ ನಾವು 2F1 ಜಾಗದಲ್ಲಿ C1 ಬರ್ದಿದ್ವಿ. ಓಕೆ, ಆಬ್ಜೆಕ್ಟ್ ಅಟ್ 2F1. ಈ 2F1 ಜಾಗದಲ್ಲಿ ಕರೆಕ್ಟ್ ಆಗಿ ಆ ಪಾಯಿಂಟ್ ಅಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಿದ್ದಾರೆ. ಅದರ ಇಮೇಜ್, ಅದ್ರ ಪ್ರಾಪರ್ಟೀಸ್ ಬಗ್ಗೆ ಇವಾಗ ನೋಡೋಣ. ಒಂದನೇದು ಫಸ್ಟ್ ರೇ ಯಾವುದು, ಒಂದು ರೇ ತಗೊಳ್ತಾ ಇದೀವಿ ಪಾಯಿಂಟ್ ಎ ಇಂದ, ಅದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿದೆ. ಆಫ್ಟರ್ ರಿಫ್ರಾಕ್ಷನ್ ಆದ್ಮೇಲೆ ಅದು ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗ್ಬೇಕು. ಈ F2 ಮೂಲಕ ಆ ಲೈಟ್ ರೇ ಹೋಗಿದೆ. ಇನ್ನೊಂದು ಯಾವ್ದು ತಗೊಂಡಿದೀವಿ, ಆಪ್ಟಿಕ್ ಸೆಂಟರ್ ಮೂಲಕ ಹೋಗಿದ್ದು. ಅದೇ ರೀತಿ ಡಿವಿಯೇಷನ್ ಇಲ್ಲದೆ ಸ್ಟ್ರೈಟ್ ಆಗಿ ಹೋಗಿದೆ. ಸೊ ಇವೆರಡೂ ರೇಸ್ ಗಳನ್ನ ಹಂಗೆ ಟ್ರೇಸ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ಮೀಟ್ ಆಗುತ್ತೆ ಅಂದ್ರೆ ಈ ಜಾಗದಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ. ಟಿಪ್ ಎ ಇಂದ ಟ್ರೇಸ್ ಮಾಡಿರೋದ್ರಿಂದ ಇಲ್ಲಿ A' ಬರ್ದಿದ್ದೀನಿ. ಆ ಪಾಯಿಂಟ್ ಗೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಮೇಲ್ಗಡೆ ನೋಡಿದ್ರೆ B' ಅಂದ್ರೆ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗಿದೆ ಈಗ ಕರೆಂಟ್ ಆಗಿ ಅಂದ್ರೆ 2F2 ನಲ್ಲೇ ಫಾರ್ಮೇಶನ್ ಆಗಿದೆ. ಅಂದ್ರೆ ಈ ಪಾಯಿಂಟ್ 2F2 ಇಲ್ಲಿ 2F2 ನಲ್ಲೇ ಫಾರ್ಮೇಶನ್ ಆಗಿದೆ. ಇದು ಲೆನ್ಸು, ಇದು F1, ಇದು 2F1, F2, 2F2 ಅಂದಾಗ ಆಬ್ಜೆಕ್ಟ್ ಇಲ್ಲಿ ಇಟ್ಟಿದೀವಿ ಅಂದ್ರೆ ಇಮೇಜ್ ಎಕ್ಸಾಕ್ಟ್ ಆಗಿ ಇಲ್ಲಿ ಫಾರ್ಮೇಶನ್ ಆಗಿದೆ. ಇಲ್ಲಿ ಗೊತ್ತೆ ಇಮೇಜ್ ಆಬ್ಜೆಕ್ಟ್ ಎಲ್ಲಿ ಇಟ್ಟಿದೀವಿ, ಇಮೇಜ್ ಅಲ್ಲಿ ಫಾರ್ಮೇಶನ್ ಆಗಿದೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, ರಿಲೇಟಿವ್ ಸೈಜ್ ಆಫ್ ಇಮೇಜ್ ನೋಡ್ತೀವಿ. ಫಸ್ಟ್ ಬರ್ಬೋಣ, ಪೊಸಿಷನ್ ಆಫ್ ಆಬ್ಜೆಕ್ಟ್ ಇಲ್ಲಿ at 2F1, ಪೊಸಿಷನ್ ಆಫ್ ಇಮೇಜ್ at 2F2. ರಿಲೇಟಿವ್ ಸೈಜ್ ಆಫ್ ಇಮೇಜ್ ನೋಡಿ, ಸೈಜ್ ಆಫ್ ಆಬ್ಜೆಕ್ಟ್ ಏನಿದೆ ಆಲ್ಮೋಸ್ಟ್ ಸೈಜ್ ಆಫ್ ಇಮೇಜ್ ಅಷ್ಟೇ ಇದೆ. ಆಲ್ಮೋಸ್ಟ್ ಅಲ್ಲ, ಈಕ್ವಲ್ ಇದೆ. ಆಬ್ಜೆಕ್ಟ್ ಸೈಜ್ ಎಷ್ಟಿದೆ, ಇಮೇಜ್ ಸೈಜ್ ಅಷ್ಟೇ ಇದೆ. ಸೇಮ್ ಆಸ್ ಆಬ್ಜೆಕ್ಟ್ ಅಥವಾ ಸೇಮ್ ಅಂತ ಬರೀರಿ. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಇಮೇಜ್, ರಿಯಲ್ ವರ್ಚುವಲ್ ಎರೆಕ್ಟಾ ಇನ್ವರ್ಟೆಡ್ ಅಂತ. ಇದು ಕೂಡ ರಿಯಲ್ ಇಮೇಜ್. ಯಾಕೆಂದ್ರೆ ಆಕ್ಚುಲಿ ರೇಸ್ ಗಳು ಮೀಟ್ ಆಗಿದೆ. ನಾವೆಲ್ಲೂ ರಿವರ್ಸ್ ಟ್ರೇಸ್ ಮಾಡ್ಕೊಂಡು ಇಮ್ಯಾಜಿನರಿ ಆಗಿ ರೇಗಳು ಮೀಟ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಬಟ್ ಆಕ್ಚುಲಿ ರೇಸ್ ಗಳು ರಿಯಲ್ ಆಗಿ ಮೀಟ್ ಆಗಿದೆ. ಇಲ್ಲಿ ಸ್ಕ್ರೀನ್ ತಂದ ಇಮೇಜ್ ನ ಅದ್ರ ಮೇಲೆ ಕ್ಯಾಪ್ಚರ್ ಮಾಡಬಹುದು. ಸೊ ಇದು ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ಆಬ್ಜೆಕ್ಟ್ ಈ ರೀತಿ ಇದ್ರೆ ಇಮೇಜ್ ಈ ರೀತಿ ಬರುತ್ತೆ. ಸೊ ಇದು ಇನ್ವರ್ಟೆಡ್ ಇಮೇಜ್. ಇದೊಂದು ಕಂಡೀಷನ್ ಇದೆ. ನೆಕ್ಸ್ಟ್ ಇನ್ನೊಂದು, ಅಕಸ್ಮಾತ್ 2F1 ನಲ್ಲಿ ಇರೋ ಆಬ್ಜೆಕ್ಟ್ ಇನ್ನೂ ಸ್ವಲ್ಪ ಮುಂದೆ ತಗೊಂಡ್ಬರ್ತೀನಿ ಅಂದ್ರೆ 2F1 ಮತ್ತೆ F1 ಮಧ್ಯೆ ತಗೊಂಡ್ಬರ್ತೀನಿ. ಅವಾಗ ಏನಾಗುತ್ತೆ, ಸೇಮ್ ಆಬ್ಜೆಕ್ಟ್ ಇಟ್ಟಿದೀವಿ, ರೇಸ್ ಗಳನ್ನ ಟ್ರೇಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇಮೇಜ್ ಎಲ್ಲಿ ಬರುತ್ತೆ ಅಂತ. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿರೋ ತಗೊಂಡಿದ್ದೀನಿ. ಅಗೇನ್ ಪ್ಯಾರಲ್ ಆಗಿ ಬಂದಿದ್ದು ಫೋಕಸ್ ಮೂಲಕ ಹೋಗುತ್ತೆ, F2 ನಲ್ಲಿ ಹೋಗಿದೆ. ಇನ್ನೊಂದು ಆಪ್ಟಿಕ್ ಸೆಂಟರ್ ಮೂಲಕ ಹೋಗಿರೋ ತಗೊಂಡಿದ್ದೀನಿ. ಯಾವುದೇ ಡಿವಿಯೇಷನ್ ಇದೆ ಸ್ಟ್ರೈಟ್ ಆಗಿ ಹೋಗುತ್ತೆ. ಎರಡು ರೇಸ್ ಗಳನ್ನ ಸ್ಕೇಲ್ ಹಂಗೆ ಟ್ರೇಸ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಪಾಯಿಂಟ್ ಅಲ್ಲಿ ಎರಡು ಮೀಟ್ ಆಗಿದೆ. ಎ ಇಂದ ಟ್ರೇಸ್ ಮಾಡೋದಕ್ಕೆ ಇಲ್ಲಿ A' ಬರ್ದಿದ್ದೀನಿ. ಪರ್ಪೆಂಡಿಕ್ಯುಲರ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ B' ಸಿಗುತ್ತೆ. ಎರಡು ಪಾಯಿಂಟ್ ಜಾಯಿನ್ ಮಾಡಿದ್ರೆ ಅದು ಇಮೇಜ್. ಪೊಸಿಷನ್ ಆಫ್ ಆಬ್ಜೆಕ್ಟ್ ಇಲ್ಲಿ ಬಿಟ್ವೀನ್ 2F1 ಅಂಡ್ F1. ಪೊಸಿಷನ್ ಆಫ್ ಇಮೇಜ್ ಅಲ್ಲಿ ಫಾರ್ಮೇಶನ್ ಆಗಿದೆ. ಇದು 2F2. ಯಾವಾಗಲೂ ಇಮೇಜ್ ಪೊಸಿಷನ್ ಅಥವಾ ಆಬ್ಜೆಕ್ಟ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲೇ ಹೇಳಬೇಕು. ಸೊ 2F2 ಇಂದ ಈ ಕಡೆ ಅಂದ್ರೆ ಬಿಯಾಂಡ್ 2F2. ರಿಲೇಟಿವ್ ಸೈಜ್ ಆಫ್ ಇಮೇಜ್, ಆಬ್ಜೆಕ್ಟ್ ಈ ರೀತಿ ಇದೆ, ಇಮೇಜ್ ಇಷ್ಟಿದೆ ಅಂದ್ರೆ ಎನ್ಲಾರ್ಜ್ಡ್ ಇಮೇಜ್. ಆಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಇಮೇಜ್ ದೊಡ್ಡದಾಗಿದೆ. ಸೊ ಎನ್ಲಾರ್ಜ್ಡ್ ಇಮೇಜ್.
ನೇಚರ್ ಆಫ್ ಇಮೇಜ್. ಇಮೇಜ್ ಅಲ್ಲೂ ಕೂಡ ಆಕ್ಚುಲಿ ರೇಸ್ಗಳು ಮೀಟ್ ಆಗಿದೆ. ಅಲ್ಲಿ ಸ್ಕ್ರೀನ್ ತಂದ್ರು ಕೂಡ ಅದ್ರ ಮೇಲೆ ಕ್ಯಾಪ್ಚರ್ ಮಾಡಬಹುದು. ಸೊ ಇದು ರಿಯಲ್ ಇಮೇಜ್ ಆಗಿದೆ ಅಂಡ್ ಇನ್ವರ್ಟೆಡ್. ಎ ಬಿ ಹೀಗಿದ್ರೆ ಇಲ್ಲಿ ಎ ಬಿ ಎ ಡ್ಯಾಶ್ ಬಿ ಡ್ಯಾಶ್ ಇನ್ವರ್ಟೆಡ್. ಈಗ ನೆಕ್ಸ್ಟ್ ಕೇಸಸ್ ಡಿಸ್ಕಸ್ ಮಾಡೋಣ. ಈಗ ಲಾಸ್ಟ್ 2 ಕೇಸಸ್ ನ ಡಿಸ್ಕಸ್ ಮಾಡೋಣ. ಐದನೇದು ಆಬ್ಜೆಕ್ಟ್ ಅಟ್ F1. ಆಬ್ಜೆಕ್ಟ್ ನ F1 ಅಲ್ಲಿ ಇಟ್ಟಾಗ ಇಮೇಜ್ ಹೇಗಿರುತ್ತೆ ಅಂತ. ಮೊದಲನೇದು ಒಂದು ಪ್ಯಾರಲ್ ತಗೋತೀವಿ. ಪ್ಯಾರಲ್ ಆಗಿ ಬಂದಿದ್ದು F2 ಮೂಲಕ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗುತ್ತೆ. ಇನ್ನೊಂದು ಆಪ್ಟಿಕ್ ಸೆಂಟರ್ ಮೂಲಕ ಬಂದಿದ್ದು ಯಾವುದೇ ರೀತಿ ಡಿವಿಷನ್ ಇರುತ್ತೆ ಅದೇ ರೀತಿ ಸ್ಟ್ರೈಟ್ ಆಗಿ ಹೋಗುತ್ತೆ. ಈಗ ಎಷ್ಟೇ ನಾವು ಟ್ರೇಸ್ ಮಾಡಿದ್ವಿ ರೇಸ್ಗಳನ್ನ ಸ್ಟ್ರೈಟ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲೂ ಮೀಟ್ ಆಗಲ್ಲ. ಪ್ಯಾರಲ್ ರೇಸ್ಗಳು ಪ್ಯಾರಲ್ ರೇಸ್ ಎಲ್ಲಿ ಮೀಟ್ ಆಗುತ್ತೆ? ಇನ್ಫಿನಿಟಿ ಅಂದ್ರೆ ಮೀಟ್ ಅಟ್ ಇನ್ಫಿನಿಟಿ. ಮುಂಚೆನೇ ಹೇಳಿದೆ ನಾನು ಇನ್ಫಿನಿಟಿ ಕಾನ್ಸೆಪ್ಟ್ ಅಂದ್ರೆ ಏನು ಅಂತ ಸೈನ್ಸ್ ಅಲ್ಲಿ. ಇನ್ಫಿನಿಟಿ ಅಂದ್ರೆ ಒಂದು ಸರ್ಟೈನ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ತುಂಬಾ ದೂರದಲ್ಲಿ ಮೀಟ್ ಆಗುತ್ತೆ. ಬಟ್ ಅವೆರಡು ಮೀಟ್ ಆಗುತ್ತೆ ತುಂಬಾ ದೂರದಲ್ಲಿ. ಇಲ್ಲಿ ಇನ್ಫಿನಿಟಿ ತುಂಬಾ ದೂರ ಜಾಸ್ತಿ ಡಿಸ್ಟೆನ್ಸ್ ಟ್ರೇಸ್ ಮಾಡ್ಕೊಂಡು ಹೋಗ್ಬೇಕು. ಅಟ್ ಇನ್ಫಿನಿಟಿಲಿ ರೇಸ್ಗಳು ಮೀಟ್ ಆಗುತ್ತೆ. ಓಕೆ, ಪೊಸಿಷನ್ ಆಫ್ ಆಬ್ಜೆಕ್ಟ್ ಅಟ್ F1. ಪೊಸಿಷನ್ ಆಫ್ ಇಮೇಜ್ ಅಲ್ಲಿ ಫಾರ್ಮೇಶನ್ ಆಗಿದೆ ಅಟ್ ಇನ್ಫಿನಿಟಿ. ಆಮೇಲೆ ರಿಲೇಟಿವ್ ಸೈಜ್ ಆಫ್ ಇಮೇಜ್ ಹೇಳ್ತಾರೆ. ಈಗ ಇನ್ಫಿನಿಟಿಲೆ ಮೀಟ್ ಆಯ್ತು ಅಂತ ಅನ್ಕೋಣ. ಇನ್ಫಿನಿಟಿ ಅಂದ್ರೆ ನಾವು ಈ ರೀತಿ ಟ್ರೇಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಇಲ್ಲೆಲ್ಲ ಒಂದ್ ಕಡೆ ದೂರದಲ್ಲಿ ಇಮೇಜ್ ಫಾರ್ಮೇಶನ್ ಆಯ್ತು, ರೇಸ್ ಫಾರ್ಮೇಟ್ ಆಯ್ತು. ಆಗ ಪ್ರಿನ್ಸಿಪಲ್ ಆಕ್ಸಿಸ್ ನ ಇಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿ ನೋಡಿದ್ರೆ ಸೈಜ್ ಎಷ್ಟಿರುತ್ತೆ? ದೊಡ್ಡದಾಗಿರುತ್ತೆ. ಅಂದ್ರೆ ಹೈಲಿ ಎನ್ಲಾರ್ಜ್ಡ್. ಹಂಗೆ ಇಮೇಜಿನ್ ಮಾಡ್ಕೊಳ್ಳಿ, ರೇಸ್ಗಳು ಇನ್ಫಿನಿಟಿ ಮೀಟ್ ಆಗುತ್ತೆ. ಇನ್ಫಿನಿಟಿ ಅಂದ್ರೆ ರೇಸ್ಗಳು ಹಿಂಗೆ ಟ್ರಾವೆಲ್ ಮಾಡ್ತಾನೆ ಇರಬೇಕು. ದೂರಕ್ಕೆ ಹೋದಾಗ ಏನೋ ಇದನ್ನೇ ಇನ್ಫಿನಿಟಿ ಅಂತ ಅನ್ಕೊಳ್ಳೋಣ ಸದ್ಯಕ್ಕೆ. ಈ ಬೋರ್ಡ್ ಬಿಟ್ಟು ನಾನು ದೂರ ಹೋಗಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಮೀಟ್ ಆಯ್ತು ಅಂತ ಅನ್ಕೊಳ್ಳಿ. ಇಲ್ಲಿ ಮೀಟ್ ಆಯ್ತು ಅಂದ್ರೆ ಇಲ್ಲಿ ಎ ಡ್ಯಾಶ್ ಪೋರ್ಷನ್ ಬರುತ್ತೆ, ಕರೆಕ್ಟಾ? ಎ ಬಿ ಡ್ಯಾಶ್ ಬಿ ಡ್ಯಾಶ್ ಅಲ್ಲಿ ಬರಬೇಕು, ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲೇ ಬರಬೇಕು. ಸೊ ಈ ಪ್ರಿನ್ಸಿಪಲ್ ಆಕ್ಸಿಸ್ ಫುಲ್ ಎಕ್ಸ್ಟೆಂಡ್ ಮಾಡ್ತೀನಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿದೆ ಅದು ಇಮೇಜ್ ನ ಲೆಂತ್ ಆಗುತ್ತೆ. ಸೊ ಅದು ಹೈಲಿ ಎನ್ಲಾರ್ಜ್ಡ್. ಆಬ್ಜೆಕ್ಟ್ ಇಷ್ಟಿದೆ, ಇಮೇಜ್ ಇಷ್ಟು ಬರುತ್ತೆ. ಸೊ ಹೈಲಿ ಎನ್ಲಾರ್ಜ್ಡ್ ಇಮೇಜ್. ನೇಚರ್ ಆಫ್ ಇಮೇಜ್ ಇದು ಕೂಡ ಅಲ್ಲಿ ಬರೋ ಇಮೇಜ್ ನ ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಬಹುದು. ಯಾಕಂದ್ರೆ ಆಕ್ಚುಲಿ ರೇಸ್ಗಳು ಮೀಟ್ ಆಗುತ್ತೆ ಅಂತ ಇನ್ಫಿನಿಟಿಲಿ. ಸೊ ಅದು ರಿಯಲ್ ಇಮೇಜ್. ಅಂಡ್ ಎ ಡ್ಯಾಶ್ ಈ ಕಡೆ ಬಂದು ಬಿ ಡ್ಯಾಶ್ ಆ ಕಡೆ ಹೋಯ್ತು ಅಂದ್ರೆ ಅಗೇನ್ ಉಲ್ಟಾ ಇಮೇಜ್, ಅದನ್ನ ಇನ್ವರ್ಟೆಡ್. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ F1 ಆಯ್ತು. ನೆಕ್ಸ್ಟ್ F1 ಇಂದ ಮುಂದಕ್ಕೆ ತಗೊಂಡ್ಬರ್ತೀವಿ ಅಂದ್ರೆ ಬಿಟ್ವೀನ್ F1 ಅಂಡ್ ಆಪ್ಟಿಕ್ ಸೆಂಟರ್ O. ಈಗ ಅಗೇನ್ ಮತ್ತೆ ಎರಡು ರೇಸ್ಗಳನ್ನ ತಗೊಳ್ತೀವಿ. ಒಂದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದ್ದು ರಿಫ್ರಾಕ್ಷನ್ ಆಗಿ F2 ಮೂಲಕ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಹೋಗುತ್ತೆ. ಇನ್ನೊಂದು ಆಪ್ಟಿಕ್ ಸೆಂಟರ್ ಮೂಲಕ ಬಂದಿದೆ, ಅದು ಯಾವ್ದಾದ್ರು ಡಿವಿಷನ್ ಇದೆ ಸ್ಟ್ರೈಟ್ ಆಗಿ ಹೋಗುತ್ತೆ. ಇಲ್ಲಿ ನೋಡಿ ಅದು ಪ್ಯಾರಲಲ್ ರೇಸ್ ಅಲ್ಲ, ಓಕೆನಾ? ಎರಡು ಪ್ಯಾರಲಲ್ ಅಲ್ಲ. ಪ್ಯಾರಲಲ್ ಆದ್ರೆ ಅಟ್ ಇನ್ಫಿನಿಟಿ ಮೀಟ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇವೆರಡು ಡೈವರ್ಜಿಂಗ್ ರೇಸ್, ಎರಡು ರೇಸ್ಗಳು ಈ ರೀತಿ ಹೋಗ್ತಾ ಇದೆ. ನೀವು ಎಷ್ಟೇ ಡಿವೈಡ್ ಮಾಡಿ ಅಟ್ ಇನ್ಫಿನಿಟಿಲೂ ಕೂಡ ಇವು ಮೀಟ್ ಆಗಲ್ಲ. ಎರಡು ಬೇರೆ ಬೇರೆ ಡೈರೆಕ್ಷನ್ ಹೋಗ್ತಾ ಇದೆ. ಇದನ್ನು ಟ್ರೇಸ್ ಮಾಡಿದ್ರೆ ಎರಡು ಬೇರೆ ಬೇರೆ ಡೈರೆಕ್ಷನ್ ಹೋಗುತ್ತೆ. ಸೊ ನಾವೇನೇ ಮಾಡಿದ್ರು ಈ ಕಡೆ ರೇಸ್ ನ ಮೀಟ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಈ ರೇಸ್ ನ ರಿವರ್ಸ್ ಟ್ರೇಸ್ ಮಾಡ್ತೀವಿ. ನಾನು ಅದಕ್ಕೆ ಮುಂಚೆನೆ ಬಿಕಾಸ್ ಅಲ್ಲಿ ಹೇಳಿದ್ದೀನಿ ಆಗ್ಲೇ, ಎಲ್ಲಿ ರೇಸ್ಗಳು ಆಕ್ಚುಲಿ ಮೀಟ್ ಆಗಲ್ವೋ ಅದನ್ನ ನಾವು ರಿವರ್ಸ್ ಟ್ರೇಸ್ ಮಾಡಿ ಅವೆರಡನ್ನ ಇಂಟರ್ಸೆಕ್ಟ್ ಮಾಡ್ತೀವಿ. ಸೊ ಇಲ್ಲೂ ಕೂಡ ಈ ರೇಸ್ಗಳು ಮೀಟ್ ಆಗ್ತಾ ಇಲ್ಲ, ಇದನ್ನ ಹಿಂದಕ್ಕೆ ಟ್ರೇಸ್ ಮಾಡ್ತೀವಿ. ಇದನ್ನು ಕೂಡ ಡಾಟೆಡ್ ಲೈನ್ಸ್ ಅಲ್ಲಿ ಹಿಂದಕ್ಕೆ ಟ್ರೇಸ್ ಮಾಡ್ತೀನಿ. ಎಲ್ಲಿ ಪಾಯಿಂಟ್ ಮೀಟ್ ಆಗುತ್ತೆ ಇಲ್ಲಿ ನೋಡಿ, ಪಾಯಿಂಟ್ ಎ ಇಂದ ಟ್ರೇಸ್ ಮಾಡಿದ ರೇಸ್ಗಳಲ್ವ ಇವು. ಇವನ್ನ ರಿವರ್ಸ್ ಟ್ರೇಸ್ ಮಾಡಿದಾಗ ಇಲ್ಲಿ ಮೀಟ್ ಆಯ್ತು ಅಂದ್ರೆ ಇಲ್ಲಿ ಎ ಡ್ಯಾಶ್ ಬರುತ್ತೆ. ಅಗೇನ್ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಬಿ ಡ್ಯಾಶ್ ಸಿಗುತ್ತೆ. ಈ ಲೆಂತ್ ನಾವು ಇಮೇಜ್ ಡೈಮೆನ್ಷನ್ ಅಥವಾ ಇಮೇಜ್ ಲೆಂತ್ ಅಂತ ಕರಿತೀವಿ. ಸೊ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿದೆ. ನೆಕ್ಸ್ಟ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಏನು? ಬಿಟ್ವೀನ್ F1 ಅಂಡ್ O ಅಂದ್ರೆ ಏನು? ಆಪ್ಟಿಕ್ ಸೆಂಟರ್. F1 ಅಂದ್ರೆ ಪ್ರಿನ್ಸಿಪಲ್ ಫೋಕಸ್, ಈ ಕಡೆ ಇರೋದನ್ನ F1 ಅಂತ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಪೊಸಿಷನ್ ಆಫ್ ಇಮೇಜ್ ಅಲ್ಲಿ ಫಾರ್ಮೇಶನ್ ಆಗಿದೆ ಬಿಟ್ವೀನ್ 2F1 ಅಂಡ್ F1. ಬಿಟ್ವೀನ್ 2F1 ಅಂಡ್ F1. Then relative size of image. ಸೈಜ್ ಏನಿದೆ? ಎನ್ಲಾರ್ಜ್ಡ್, ಕರೆಕ್ಟಾ? ಇಮೇಜ್ ಇಷ್ಟಿದೆ, ಸೊ ಆಬ್ಜೆಕ್ಟ್ ಇಷ್ಟಿದೆ ಅಂದ್ರೆ ಇಮೇಜ್ ಇಷ್ಟು. ಸೊ ಎನ್ಲಾರ್ಜ್ಡ್ ಇಮೇಜ್. ಈಗ ನೇಚರ್ ಆಫ್ ಇಮೇಜ್ ಕೇಳ್ತಾ ಇದ್ದಾರೆ. ಅದು ರಿಯಲ್ ಇಮೇಜಾ ವರ್ಚುವಲ್ ಇಮೇಜಾ? ಥಿಂಕ್ ಮಾಡಿ ಆನ್ಸರ್ ಮಾಡಿ. ರಿಯಲ್ ಇಮೇಜಾ ವರ್ಚುವಲ್ ಇಮೇಜಾ? ವರ್ಚುವಲ್ ಇಮೇಜ್. ಏನಕ್ಕೆ? ಇಲ್ಲಿ ಆಕ್ಚುಲಿ ರೇಸ್ಗಳು ಮೀಟ್ ಆಗ್ತಿಲ್ಲ. ಇಲ್ಲಿ ರೇಸ್ಗಳು ಮೀಟ್ ಆಗದೆ ಇರೋದಕ್ಕೆ ನಾವು ಅದನ್ನ ರಿವರ್ಸ್ ಟ್ರೇಸ್ ಮಾಡಿದೀವಿ. ಅಂದ್ರೆ
ಇಲ್ಲಿ ನಿಂತ್ಕೊಂಡು ನೋಡೋರಿಗೆ ರೇಸ್ಗಳು ಈ ಒಂದು ಇಮೇಜ್ ಇಂದಾನೆ ಈ ರೀತಿ ಬರ್ತಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಬರ್ತಿರೋ ರೇಸ್ಗಳನ್ನ ರಿವರ್ಸ್ ಟ್ರೇಸ್ ಮಾಡಿ ಇಲ್ಲಿ ಇಮೇಜ್ ಕರಿತೀವಿ. ಬೇಕಿದ್ರೆ ಇಲ್ಲಿ ನೋಡಿ, ಬೇಕಾದ್ರೆ ಮುಂಚೆ ಒಂದು ಡಿಸ್ಕಸ್ ಮಾಡಿದ್ವಲ್ವಾ ಬೇರೆ ಕಂಡೀಷನ್, ಬಿಯಾಂಡ್ 2f ಅಲ್ಲಿ ನೋಡೋಣ. f1 f1 f2 2f2 ಇಲ್ಲಿ ಟ್ರೇಸ್ ಮಾಡಿದ್ ಒಂದು ಇಮೇಜ್ ಅಲ್ವಾ, ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿತ್ತು ಕರೆಕ್ಟಾ. ಇಲ್ಲಿ ನಿಂತ್ಕೊಂಡು ನೋಡೋರಿಗೆ ಡೈರೆಕ್ಟ್ ಆಗಿ ಇಮೇಜ್ ಇಲ್ಲಿ ಕಾಣಿಸ್ಬಿಡುತ್ತೆ, ಯಾಕಂದ್ರೆ ಆಕ್ಚುಲಿ ರೇಸ್ಗಳು ಇಲ್ಲಿ ಮೀಟ್ ಆಗಿದೆ. ಸೊ ಇಮೇಜ್ ಇಲ್ಲೇ ಕಾಣಿಸುತ್ತೆ. ಈ ಒಂದು ಕಂಡೀಷನ್ ಅಲ್ಲಿ ಹೆಂಗೆ ಅಂದ್ರೆ ರೇಸ್ಗಳು ಮೀಟ್ ಆಗಿಲ್ಲ, ದೇ ಆರ್ ಡೈವರ್ಜಿಂಗ್ ರೇಸ್. ಎರಡು ರೇಸ್ಗಳು ಡೈವರ್ಜ್ ಆಗ್ತಿದೆ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ. ಸೊ ಆ ಎರಡು ರೇಸ್ಗಳನ್ನ ನೋಡಿದವ್ರಿಗೆ ಏನ್ ಅನ್ಸುತ್ತೆ, ಆ ಎರಡು ರೇಸ್ ಇಲ್ಲೊಂದು ಇಮೇಜ್ ಫಾರ್ಮೇಶನ್ ಆಗಿದೆ, ಆ ಇಮೇಜ್ ಇಂದಾನೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗಿರೋದು ವರ್ಚುವಲ್ ಇಮೇಜ್ ಅಥವಾ ಫಾಲ್ಸ್ ಇಮೇಜ್ ಅಂತ ಕರಿತೀವಿ. ಸೊ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗಿರುತ್ತೆ, ಹಾಗಾಗಿ ರೇಸ್ಗಳು ಹೀಗೆ ಬಂದು ಈ ರೀತಿ ಬರೋದ್ರಿಂದ ಟ್ರೇಸ್ ಮಾಡಿದೀವಿ. ಸೊ ಅಲ್ಲಿ ಇಮೇಜ್ ಯಾವುದು, ವರ್ಚುವಲ್ ಇಮೇಜ್. ಯಾಕೆ ವರ್ಚುವಲ್, ರೇಸ್ಗಳು ಆಕ್ಚುಲಿ ಮೀಟ್ ಆಗಿಲ್ಲ, ನಾವು ರಿವರ್ಸ್ ಟ್ರೇಸ್ ಮಾಡಿ ಅದನ್ನ ಇಂಟರ್ಸೆಕ್ಟ್ ಮಾಡಿದೀವಿ ಎರಡು ರೇಸ್ಗಳನ್ನ. ವರ್ಚುವಲ್ ಇಮೇಜ್. ಬೇಕಿದ್ರೆ ನೀವು ಇಲ್ಲಿ ಸ್ಕ್ರೀನ್ ತಗೊಬನ್ನಿ, ಒಂದು ಸ್ಕ್ರೀನ್ ತಗೊಂಡ್ಬಂದು ಇಲ್ಲಿ ಹಿಂದೆ ಮುಂದೆ ಮಾಡಿದ್ರೆ ಸ್ಕ್ರೀನ್ ಮೇಲೆ ಆ ಇಮೇಜ್ ಬರೋದಿಲ್ಲ, ಅದಕ್ಕೆ ಅದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ವರ್ಟೆಡ್ ಎರೆಕ್ಟ್ ಇಮೇಜ್. ಎರೆಕ್ಟ್ ಇಮೇಜ್ ಎ ಬಿ ಯಾವ ರೀತಿ ಇದೆಯೋ ಎ ಡ್ಯಾಶ್ ಬಿ ಡ್ಯಾಶ್ ಹಾಗೆ ಇದೆ, ಅದು ಎರೆಕ್ಟ್ ಇಮೇಜ್. ಇದಿಷ್ಟು ಕೇಸಸ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವ್ಯಾವ ಪೊಸಿಷನ್ ಅಲ್ಲಿ ನಾವು ಇಮೇಜ್ ಯಾವ್ಯಾವ ಪೊಸಿಷನ್ ಅಲ್ಲಿ ನಾವು ಆಬ್ಜೆಕ್ಟ್ ನ ತಗೊಬಂದಾಗ ಇಮೇಜ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇಷ್ಟು ಕೇಸಸ್ ಗಳನ್ನ ನೀವು ಮಗಪ್ ಮಾಡೋ ಅಥವಾ ಮಗಪ್ ಮಾಡೋ ಅವಶ್ಯಕತೆ ಇಲ್ಲ. ಹೇಳ್ತೀನಿ ಹೆಂಗೆ ಅಂತ. ಸೇಮ್ ಲೆನ್ಸ್ ತಗೊಳ್ತೀರಾ, ಲೆನ್ಸ್ ತಗೊಂಡ್ಮೇಲೆ ಆಪ್ಟಿಕ್ ಸೆಂಟರ್ ಮೆನ್ಷನ್ ಮಾಡ್ತೀರಾ, f1 ಮೆನ್ಷನ್ ಮಾಡ್ತೀರಾ, ಈ ಕಡೆ f2 ತಗೊಳ್ತೀರಾ. ನಾನು ಒಂದು ಕಂಡೀಷನ್ ಹೇಳಿದ್ದೆ, ಲೆನ್ಸ್ ಗಳಿಗೆ ಎರಡು ರೇಡಿಯಸ್ ಆಫ್ ಕರ್ವೇಚರ್ ಈಕ್ವಲ್ ಇರೋ ಲೆನ್ಸ್ ಗಳಿಗೆ ಇಲ್ಲಿ 2f1 ಅಂತ 2f1 ಮೆನ್ಷನ್ ಮಾಡ್ತೀವಿ, ಅಥವಾ ಅದಾದ c1 ಅಂತ ಕೂಡ ಮೆನ್ಷನ್ ಮಾಡಬಹುದು. ಇದು 2f2 ಅಥವಾ c2. ಇದು ಎಲ್ಲಾ ಕೇಸಸ್ ಅಲ್ಲಿ ಈ ರೀತಿ ಬರೆದಿರ್ತೀವಿ. ಫಸ್ಟ್ ಇದನ್ನ ಬರ್ಕೊಂಡ್ಬಿಡಿ. ಈಗ 6 ಕೇಸಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈಗ ಹೇಳ್ಕೊಡ್ತೀನಿ ನಿಮ್ಗೆ ಅಂತ. ಫಸ್ಟ್ ಕೇಸ್, ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ, ತುಂಬಾ ದೂರದಲ್ಲಿ ಇಟ್ಟಿರ್ತೀನಿ ಆಬ್ಜೆಕ್ಟ್, ಅದೊಂದು ಕೇಸ್. ನೆಕ್ಸ್ಟ್ ಮಾಡ್ತೀನಿ ಅದೇ ಆಬ್ಜೆಕ್ಟ್ ನ TF2 ಇಂದ ಒಂಚೂರು ಹತ್ರ ತಗೊಂಡ್ಬರ್ತೀನಿ, ಅಂದ್ರೆ ಇನ್ಫಿನಿಟಿ ಇಂದ ಹತ್ರ ತಗೊಂಡ್ಬಂದಿದ್ದೀನಿ ಆಗ್ಲೇ 2f2 ಇಂದ 2f1 ಇಂದ ಒಂಚೂರು ಹಿಂದೆ, ಅದೊಂದು ಕೇಸ್. ಆಮೇಲೆ 2f1 ಅಲ್ಲಿ ಒಂದ್ಸಲ ಇಡ್ತೀನಿ, ಅದು ಒಂದು ಕೇಸ್. ಬಿಟ್ವೀನ್ ಇನ್ನೂ ಒಂಚೂರು ಮುಂದೆ ತಗೊಂಡ್ಬರ್ತೀನಿ, 2f1 ಮತ್ತೆ f1 ಮಧ್ಯೆ ಅದೊಂದು ಕೇಸ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಒಂದೊಂದು ಸಿನಾರಿಯೋದಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ನ ಹೇಳ್ತಾ ಇದ್ದೀನಿ. ಯಾವುದನ್ನ ಮಗಪ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂಗೆ ಇಮೇಜ್ ನ ಶಿಫ್ಟ್ ಮಾಡ್ಕೊಂಡ್ ಬಂದ್ರೆ ಅದೊಂದು ಕೇಸ್ಗಳು ನಮಗೆ ಆಟೋಮೆಟಿಕ್ ಆಗಿ ನೆನಪಾಗುತ್ತೆ. ಓಕೆ, 2f1 ಮತ್ತೆ f1 ಆಯ್ತು. ಇನ್ನೂ ಮುಂದೆ ತಗೊಂಡ್ಬರ್ತೀನಿ ಅಂದ್ರೆ f1 ಅಲ್ಲಿ ಇಟ್ಟಾಗ ಹೆಂಗಿರುತ್ತೆ, ಈಗ ಅದೇ ಡಿಸ್ಕಸ್ ಮಾಡಿರೋದು f1. ಇನ್ನೂ ಮುಂದೆ ತಗೊಂಡ್ಬರ್ತೀನಿ ಅಂದ್ರೆ f1 ಮತ್ತೆ o ಮಧ್ಯೆ ಇಟ್ಟಾಗ ಯಾವ ರೀತಿ ಇರುತ್ತೆ. ಸೊ ಇಷ್ಟು ಕೇಸ್ಗಳು ನೆನ್ಪಿಟ್ಕೊಳ್ಳೋಕೆ ಹೋಗ್ಬೇಡಿ. ಈ ರೀತಿ ದೂರದಲ್ಲಿರೋ ಆಬ್ಜೆಕ್ಟ್ ನ ಹತ್ರ ತಗೊಂಡ್ಬನ್ನಿ. ಪ್ರತಿಯೊಂದು ಕೇಸ್ಗಳು ಕೂಡ ಹಾಗೆ ಡೈರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ನಾವು ಕಾನ್ವೆಕ್ಸ್ ಲೆನ್ಸ್ ಬಗ್ಗೆ. ಈಗ ಕಾನ್ಕೇವ್ ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ತೀವಿ. ಇದ್ರ ಬರದೇ ಎರಡು ಕೇಸು, ಒಂದು ಆಬ್ಜೆಕ್ಟ್ ಇನ್ಫಿನಿಟಿ ಇಟ್ಟಿದಾಗ, ಇನ್ನೊಂದು ಇನ್ಫಿನಿಟಿ ಬಿಟ್ಟು ಈ ಒಂದು ಆಪ್ಟಿಕ್ ಸೆಂಟರ್ ಇಂದ ಎಷ್ಟಾದ್ರೂ ಡಿಸ್ಟೆನ್ಸ್ ಇರ್ಬೋದು, ಬಟ್ ಲಾರ್ಜ್ ಡಿಸ್ಟೆನ್ಸ್ ಆಗಿರ್ಬಾರ್ದು. ಲಾರ್ಜ್ ಡಿಸ್ಟೆನ್ಸ್ ಆಯ್ತು ಅಂದ್ರೆ ಅದು ಇನ್ಫಿನಿಟಿ ಆಗುತ್ತೆ, ಅದು ಈ ಕೇಸ್ ಆಗಿರುತ್ತೆ. ಬಟ್ ಲಾರ್ಜ್ ಡಿಸ್ಟೆನ್ಸ್ ಅಲ್ಲ, ಒಂದು ಆಪ್ಟಿಕ್ ಸೆಂಟರ್ ಇಂದ ಒಂದು ಮೆಜರಬಲ್ ಡಿಸ್ಟೆನ್ಸ್ ಇರುತ್ತೆ, ಅದು ಸೆಕೆಂಡ್ ಕೇಸ್. ಫಸ್ಟ್ ಕೇಸ್ ನೋಡೋಣ. ಆಬ್ಜೆಕ್ಟ್ ಇನ್ಫಿನಿಟಿ ಇದೆ, ಇನ್ಫಿನಿಟಿ ಆಬ್ಜೆಕ್ಟ್ ಇದೆ ಅಂದಾಗ ನಾವು ಯಾವಾಗಲೂ ಪ್ಯಾರಲಲ್ ರೇಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಬಂದಂತ ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಬಂದಿದೆ. ಆಫ್ಟರ್ ರಿಫ್ರಾಕ್ಷನ್ ಯಾವ ರೀತಿ ಅದು ಡಿವೇಟ್ ಆಗಿದೆ ಅಂದ್ರೆ ಆ ರೇ ರಿವರ್ಸ್ ಟ್ರೇಸ್ ಮಾಡಿದ್ರೆ ಪ್ರಿನ್ಸಿಪಲ್ ಫೋಕಸ್ ಕಡೆಯಿಂದನೇ ಅದು ಡಿವೇಟ್ ಆಗಿದೆ ಅನ್ನೋ ರೀತಿ. ಇನ್ನೊಂದು ಕೂಡ ಇಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಬಂದಿದೆ, ಇದು ಕೂಡ ರಿಫ್ರಾಕ್ಷನ್ ಆಗಿ ಡಿವೇಟ್ ಆಗಿದೆ, ಅದು ರಿವರ್ಸ್ ಟ್ರೇಸ್ ಮಾಡಿದೆ ಪ್ರಿನ್ಸಿಪಲ್ ಫೋಕಸ್ ಹತ್ರ ಮೀಟ್ ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಕಡೆಯಿಂದಾನೆ ಎರಡು ರೇಸ್ಗಳು ಈ ರೀತಿ ಡೈವರ್ಜ್ ಆಗ್ತಿರೋ ರೀತಿ ಕಾಣಿಸುತ್ತೆ. ಹಾಗೆ ಈ ಎರಡು ರೇಸ್ಗಳು ಕೂಡ ಎಷ್ಟೇ ಟ್ರೇಸ್ ಮಾಡಿದ್ರು ಒಂದೊಂದು ಡೈರೆಕ್ಷನ್ ಹೋಗುತ್ತೆ, ಮೀಟ್ ಆಗಲ್ಲ. ಆ ರೇಸ್ಗಳನ್ನ ನಾವು ರಿವರ್ಸ್ ಟ್ರೇಸ್ ಮಾಡ್ತೀವಿ. ರಿವರ್ಸ್ ಟ್ರೇಸ್ ಮಾಡಿದಾಗ ಈ ಒಂದು f1 ಪಾಯಿಂಟ್ ಅಲ್ಲಿ ಎರಡು ರೇಸ್ಗಳು ಮೀಟ್ ಆಗುತ್ತೆ, ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಓಕೆ, ಈ ಇಮೇಜ್ ನಾವು ಪಾಯಿಂಟ್ ಇಮೇಜ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಲೆಂತ್ ಗಳಿಲ್ಲ, ಇಮೇಜ್ ತುಂಬಾ ಡಿಮಿನಿಷ್ಡ್ ಆಗಿದೆ, ಅಂದ್ರೆ ತುಂಬಾ ಕಂಪ್ರೆಸ್ ಆಗಿ ಒಂದು ಪಾಯಿಂಟ್ ಇಮೇಜ್ ತರ
ಫಾರ್ಮೇಶನ್ ಆಗಿದೆ. ಈಗ ಪೊಸಿಷನ್ ಆಫ್ ಆಬ್ಜೆಕ್ಟ್ ಇಲ್ಲಿ ಅಟ್ ಇನ್ಫಿನಿಟಿ. ನೆಕ್ಸ್ಟ್ ಪೊಸಿಷನ್ ಆಫ್ ಇಮೇಜ್ ಅಟ್ f1. ಕರೆಕ್ಟಾ? ಓಕೆ. ರಿಲೇಟಿವ್ ಸೈಜ್ ಆಫ್ ಇಮೇಜ್, highly diminished point image. Or point image. ಯಾಕಂದ್ರೆ ಇನ್ಫಿನಿಟಿಲಿ ಆಬ್ಜೆಕ್ಟ್ ಎಷ್ಟು ಸೈಜ್ ಅನ್ನೋ ಇರ್ಬೋದು, ಬಟ್ ಅದ್ರ ಇಮೇಜ್ ಈ ಕಾನ್ವೆಕ್ಸ್ ಲೆನ್ಸ್ ಇತ್ತು, ಕಾನ್ಕೇವ್ ಲೆನ್ಸ್ ಇಂದ ಪ್ರಿನ್ಸಿಪಲ್ ಫೋಕಸ್ ಜಸ್ಟ್ ಒಂದು ಪಾಯಿಂಟ್ ರೀತಿ ಕಾಣಿಸ್ತಾ ಇದೆ. ಓಕೆ, ಹೈಲಿ ಡಿಮಿನಿಶ್ಡ್ ಪಾಯಿಂಟ್ ಇಮೇಜ್. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್. ಇಲ್ಲಿ ಇಮೇಜ್ ವರ್ಚುವಲ್. ಇಲ್ಲಿ ರೇಸ್ಗಳು ರಿಯಲ್ ಆಗಿ ಮೀಟ್ ಆಗಿ ಇಮೇಜ್ ಫಾರ್ಮೇಶನ್ ಆಗ್ತಿಲ್ಲ, ಎಲ್ಲ ಎರಡು ರೇಸ್ಗಳು ಡೈವರ್ಸ್ ಆಗಿ ಹೋಗ್ತಾ ಇದೆ. ಬಟ್ ನಾವು ಇದನ್ನ ರಿವರ್ಸ್ ಟ್ರೇಸ್ ಮಾಡಿ ಇಮೇಜ್ ತಗೊಂಡಿದೀವಿ. ಇದನ್ನ ನಾವು ಒಂದು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಇದನ್ನ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಇದೊಂದು ಎರೆಕ್ಟ್ ಇಮೇಜ್. ಹೇಳ್ತೀನಿ ಏನಂತ ಎರೆಕ್ಟ್ ಇಮೇಜ್ ಅಂತ. ಇದು ಒಂದು ಎರೆಕ್ಟ್ ಇಮೇಜ್. ಈ ರೇಂಜ್ ಇದು ಫಾರ್ಮೇಶನ್ ಆಗಿದೆ, ಬಟ್ ಇದ್ರ ಸೈಜ್ ತುಂಬಾ ಕಂಪ್ರೆಸ್ ಆಗಿ ಜಸ್ಟ್ ಒಂದು ಪಾಯಿಂಟ್ ತರ ಕಾಣಿಸ್ತಾ ಇದೆ. ಬಟ್ ಅದು ಪಾಯಿಂಟ್ ಇಮೇಜ್ ಆಗಿದ್ರು ಕೂಡ ಅದು ಎರೆಕ್ಟ್ ಇಮೇಜ್ ಆಗಿದೆ. ನೆಕ್ಸ್ಟ್ ಯಾವುದು, ಇನ್ಫಿನಿಟಿ ಇರೋ ಆಬ್ಜೆಕ್ಟ್ ನ ಹತ್ರ ತಗೊಂಡ್ಬರ್ತಾ ಇದ್ದೀನಿ, ಆಗ ಈ ಒಂದು ಕೇಸ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ಸಿಚುವೇಶನ್ ಯಾವುದು, ಆಪ್ಟಿಕ್ ಸೆಂಟರ್ ಇಂದ ಒಂದು ಮೆಷರಬಲ್ ಡಿಸ್ಟೆನ್ಸ್ ಇರ್ಬೋದು, ಅಥವಾ ಇದು 2f1 ಇಂದ ಈ ಕಡೆ ಏನಾದ್ರೂ ಇರ್ಬೋದು, ಬಿಟ್ವೀನ್ 2f1 f1 ಹತ್ರ ಇರ್ಬೋದು, ಬಿಟ್ವೀನ್ f1 ಅಂಡ್ o ಹತ್ರ ಆದ್ರೂ ಆಗಿರ್ಬೋದು. ಅಂದ್ರೆ ಆಪ್ಟಿಕ್ ಸೆಂಟರ್ ಇಂದ ಎಷ್ಟು ಡಿಸ್ಟೆನ್ಸ್ ಆದ್ರೂ ಇರ್ಬೋದು, ಬಟ್ ಇನ್ಫಿನಿಟಿ ಆಗಿರ್ಬಾರ್ದು. ಓಕೆ, ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಒಂದು ಸರ್ಟನ್ ಈ ಡಿಸ್ಟೆನ್ಸ್ ಆಬ್ಜೆಕ್ಟ್ ಇದೆ, ಇದರಿಂದ ಒಂದು ಪ್ಯಾರಲ್ ರೇಸ್ ತಗೊಳ್ತೀನಿ. ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲ್ ಆಗಿ ಬಂದಿದ್ದು ರಿಫ್ರಾಕ್ಷನ್ ಆಗಿದೆ. ಆ ರೇಸ್ ಯಾವ ರೀತಿ ಕಾಣಿಸುತ್ತೆ, f1 ಇಂದ ಬರ್ತಿರೋ ರೀತಿ. ನೆಕ್ಸ್ಟ್ ಆಪ್ಟಿಕ್ ಸೆಂಟರ್ ಮೂಲಕ ಹೋಗಿದೆ, ಯಾವುದೇ ರೀತಿ ಡಿವಿಯೇಷನ್ ಇರಲ್ಲ, ಆಪ್ಟಿಕ್ ಸೆಂಟರ್ ಮೂಲಕ ಬಂದಿದ್ದು ಸ್ಟ್ರೈಟ್ ಹೋಗಿದೆ. ಈ ಎರಡೂ ರಿಫ್ರಾಕ್ಟೆಡ್ ರೇಸ್ ಅಂತ ಕರಿತೀವಿ. ಅಂದ್ರೆ ಈ ಎರಡು ರಿಫ್ರಾಕ್ಟೆಡ್ ರೇಸ್ ಇದೆ, ಇದನ್ನ ಟ್ರೇಸ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಎರಡಕ್ಕೂ ಇದು ಅಷ್ಟೇ ಒಂದೊಂದು ಡೈರೆಕ್ಷನ್ ಹೋಗ್ತಾ ಇದೆ. ಅವಾಗ ಏನ್ ಮಾಡ್ತೀವಿ, ಅಗೇನ್ ಎರಡು ರಿವರ್ಸ್ ಟ್ರೇಸ್ ಮಾಡಿದಾಗ ಇದನ್ನ ಟ್ರೇಸ್ ಮಾಡ್ತೀನಿ, ಇದನ್ನು ಟ್ರೇಸ್ ಮಾಡ್ತೀನಿ, ಈ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಎ ಇಂದ ಟ್ರೇಸ್ ಮಾಡಿ ಇಲ್ಲಿ ಮೀಟ್ ಆಯ್ತು ಅಂದ್ರೆ ಅದು a' ಸಿಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ. ಬಿ ಇದೆ, ಇಲ್ಲೂ ಕೂಡ b' ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ಇಮೇಜ್ ಆಗುತ್ತೆ, ಇಮೇಜ್ ಫಾರ್ಮೇಶನ್ ಆಯ್ತು. ಈಗ ಪೊಸಿಷನ್ ಆಫ್ ಆಬ್ಜೆಕ್ಟ್ ಬರೀ ಬಿಟ್ವೀನ್ O and any distance except infinity ಬಿಟ್ಟು. ನೆಕ್ಸ್ಟ್ ಪೊಸಿಷನ್ ಆಫ್ ಇಮೇಜ್ ಇನ್ಫಾರ್ಮೇಶನ್ ಆಗಿದೆ ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ f1. ಯಾಕಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ನಾನು ಇಮೇಜ್ ಅಲ್ಲಿ ಇದೆ ಅಂತ ಹೇಳಬೇಕು. ಸೊ ಇಮೇಜ್ ಇಲ್ಲಿ ಆಪ್ಟಿಕ್ ಸೆಂಟರ್ ಮತ್ತೆ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ f1 ಮಧ್ಯೆ ಇಮೇಜ್ ಫಾರ್ಮೇಶನ್ ಆಗಿದೆ. ಬಿಟ್ವೀನ್ f1 and O. O ಅಂದ್ರೆ ಆಪ್ಟಿಕ್ ಸೆಂಟರ್. ನೆಕ್ಸ್ಟ್ ರಿಲೇಟಿವ್ ಸೈಜ್ ಆಫ್ ಇಮೇಜ್. ಈ ಆಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಇಮೇಜ್ ನ ಸೈಜ್ ಚಿಕ್ಕದಾಗಿದೆ. ಸೊ ಇಮೇಜ್ ಏನಾಗಿದೆ, ಇದು ಡಿಮಿನಿಶ್ಡ್ ಇಮೇಜ್. ನೆಕ್ಸ್ಟ್ ನೇಚರ್ ಆಫ್ ಇಮೇಜ್. ಇಮೇಜ್ ಕೂಡ ವರ್ಚುವಲ್, ಯಾಕಂದ್ರೆ ರೇಸ್ ಕನ್ನ ರಿವರ್ಸ್ ಟ್ರೇಸ್ ಮಾಡಿ ಅದು ಇಮೇಜ್ ಸಿಕ್ಕಿರೋದು. ವರ್ಚುವಲ್ ಇಮೇಜ್, ರಿಯಲ್ ಅಲ್ಲ, ವರ್ಚುವಲ್ ಇಮೇಜ್. ಜೊತೆಗೆ ಅದು ಎರೆಕ್ಟ್ ಇಮೇಜ್ ಅಥವಾ ವಾಟ್ ಇನ್ವರ್ಟೆಡ್ ಇಮೇಜ್. ಎರೆಕ್ಟ್ ಇಮೇಜ್ ಅಲ್ವಾ, ಎ ಬಿ ರೀತಿ ಅಂದ್ರೆ a' ಹಾಗೆ ಇದೆ. ಕರೆಕ್ಟ್. ಅಕಸ್ಮಾತ್ ಹಿಂಗ್ ಉಲ್ಟಾ ಬಂದಿದ್ರೆ ಅದನ್ನ ಇನ್ವರ್ಟೆಡ್ ಅಂತ ಹೇಳ್ತಿದ್ದೆ. ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆನೆ ಇದೆ, ಸೊ ಎರೆಕ್ಟ್ ಇಮೇಜ್. ಇಲ್ಲೂ ಕೂಡ ನಾವು ಯಾಕೆ ಎರೆಕ್ಟ್ ಇಮೇಜ್ ಬರದ್ವಿ ಅಂದ್ರೆ, ಲೆನ್ಸ್ ಇಂದ ಒಂದು ಸರ್ಟೆನ್ ಡಿಸ್ಟೆನ್ಸ್ ಇಲ್ಲಿ ಆಬ್ಜೆಕ್ಟ್ ಇದ್ದಾಗ ಅದ್ರ ಇಮೇಜ್ ಎರೆಕ್ಟ್ ಇಮೇಜ್ ಆಗಿದೆ ಅಂದಾಗ ಈ ಆಬ್ಜೆಕ್ಟ್ ನ ದೂರ ತಗೊಂಡು ಹೋಗ್ತೀನಿ ಎಲ್ಲಿವರೆಗೂ, ಇನ್ಫಿನಿಟಿವರೆಗೂ. ಇನ್ಫಿನಿಟಿ ತಗೊಂಡು ಹೋಗ್ತಾ ಇಲ್ಲಿ ಫಾರ್ಮೇಶನ್ ಆಗಿರೋ ಇಮೇಜ್ ಸೈಜ್ ಕೂಡ ಚಿಕ್ಕದಾಗ್ತಾ f1 ಹತ್ರ ಬರುತ್ತೆ ಹೊರತು ಅದು ಯಾವಾಗ್ಲೂ ಎರೆಕ್ಟ್ ಇದ್ದಿದ್ದು ಇನ್ವರ್ಟ್ ಆಗಲ್ಲ. ಅಂದ್ರೆ ನೀನು ಹೇಳ್ತಿಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಯಾವುದೋ ಒಂದು ಸರ್ಟೆನ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಇದನ್ನ ನಾನು ಆಬ್ಜೆಕ್ಟ್ ನ ದೂರ ತಗೊಂಡು ಹೋಗ್ತೀನಿ ಇಲ್ಲಿಗೆ, ಈ ಕೇಸ್ ನ ಅಚೀವ್ ಮಾಡಕ್ಕೆ ಅಂದ್ರೆ ಇನ್ಫಿನಿಟಿ ತಗೊಂಡು ಹೋಗ್ತೀನಿ ಆಬ್ಜೆಕ್ಟ್ ನ ಇನ್ಫಿನಿಟಿ ತಗೊಂಡೋದಷ್ಟು ಇಲ್ಲಿ ಫಾರ್ಮೇಶನ್ ಆಗಿರೋ ಇಮೇಜ್ ಶಿಫ್ಟ್ ಆಗ್ತಾ ಬರುತ್ತೆ f1 ಹತ್ರ ಶಿಫ್ಟ್ ಆಗ್ತಾ ಬಂದು ಸೈಜ್ ಕೂಡ ಚಿಕ್ಕದಾಗ್ತಾ ಬರುತ್ತೆ. ಚಿಕ್ಕದಾಗಿ ಒಂದು ಪಾಯಿಂಟ್ ಇಮೇಜ್ ಫಾರ್ಮೇಶನ್ ಆಗುತ್ತೆ f1 ಅಲ್ಲಿ. ಅದು ಕೂಡ ಎರೆಕ್ಟ್ ಇಮೇಜ್ ಆಗಿದೆ, ಯಾಕಂದ್ರೆ ಇದು ಕೂಡ ಎರೆಕ್ಟ್ ಇಮೇಜ್
ಅಲ್ಲಿ ಪಾಯಿಂಟ್ ಇಮೇಜ್ ಫಾರ್ಮೇಶನ್ ಆದಾಗಲೂ ಕೂಡ ಅದು ಎರೆಕ್ಟ್ ಇಮೇಜ್ ಆಗಿರುತ್ತೆ. ಇದಿಷ್ಟು ಕಾನ್ಕೇವ್ ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ. ಈ ವಿಡಿಯೋದಲ್ಲಿ ನಾವು ಕಾನ್ವೆಕ್ಸ್ ಮತ್ತೆ ಕಾನ್ಕೇವ್ ಲೆನ್ಸ್ ಅಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಡಿಫ್ರೆಂಟ್ ಪೊಸಿಷನ್ ಅಲ್ಲಿ ಆಬ್ಜೆಕ್ಟ್ ನ ಇಟ್ಟಾಗ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಅದರ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಈ ಒಂದು ವಿಡಿಯೋದಲ್ಲಿ ಸಾಕು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಲೆನ್ಸ್ ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಮ್ಯಾಗ್ನಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಪವರ್ ಆಫ್ ಲೆನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ನಿಮ್ಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರೋದನ್ನ ಮರಿಬೇಡಿ. ಯಾಕೆಂದ್ರೆ ನಾವು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬರೋ ನೋಟಿಫಿಕೇಶನ್ ಮಿಸ್ ಮಾಡ್ಕೋಬೇಡಿ. ಯಾವುದೇ ರೀತಿ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ಗಳಾಗಲಿ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.